ಹಾಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಜಾವದಲ್ಲಿ ವಂದನೆ. ಕರ್ತನು ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಗ್ರೀಟ್ ಯು ಆಲ್ ಇನ್ ದ நேம் ஆஃப் our Lord and Savior Jesus Christ. பக்கத்தில் பார்த்து சொல்லுங்க, கர்த்தனை ஆசீர்வதிப்பாராக. ಇಂದಿಯರ ನೋಡಿ ಹೇಳಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಯೇಸು ಒಳ್ಳೆಯವರಾಗಿದ್ದಾರೆ, ಕರ್ತನು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯವರಾಗಿದ್ದಾರೆ. ಆತನು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಒಬ್ಬೊಬ್ಬರನ್ನು ಆತನ ಮುಟ್ಟುವವನಾಗಿದ್ದಾನೆ, ಒಬ್ಬೊಬ್ಬರ ಹೃದಯದಲ್ಲಿ ಮಾತನಾಡುವವನಾಗಿದ್ದಾನೆ, ಒಬ್ಬೊಬ್ಬರ ಹೃದಯದಲ್ಲಿ ಕ್ರಿಯೆ ಮಾಡುವವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನನಗೆ ಸ್ಥಳ ಇಲ್ಲ, ನನಗೆ ಅದು ಇಲ್ಲ, ನನಗಿದಿಲ್ಲ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಇಕ್ಕಟ್ಟಾಗಿದೆ, ತುಂಬ ಶೆಕೆ ಆಗ್ತಾ ಇದೆ ಅನ್ನೋರಲ್ಲ. ಆಮೇನ್. ರೈಟ್, ಎಲ್ಲ ಕರೆಕ್ಟ್ ಕೂತ್ಕೊಂಡಿದ್ದೀರಾ. ಶೆಕೆ ಆದ್ರೂ, ಫ್ಯಾನ್ ಇದ್ರೇನು ಇಲ್ಲ ಅಂದ್ರೇನು, ಎ ಸಿ ಇದ್ರೇನು ಇಲ್ಲ ಅಂದ್ರೂ ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಹೊತ್ತಿದ್ದು ನಾವು ವಾಕ್ಯವನ್ನು ಕೇಳೋಣ. ಆಮೇನ್. ಹಾಲೆಲೂಯಾ. ಕರ್ತನು ಎಲ್ಲಿದ್ದಾರೋ ಅಲ್ಲಿ ಸಂತೋಷ ಇರುವುದು ಉಂಟು. ಕರ್ತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಬಿಡುಗಡೆ ಉಂಟು. ಕರ್ತನ ಸಮ್ಮುಖದಲ್ಲಿ ನಮ್ಮಲ್ಲಿ ಅಧಿಕವಾದಂಥ ಆಶೀರ್ವಾದ ನಮಗೆ ದೇವರು ಕೊಡುವವರಾಗಿದ್ದಾನೆ. ಹಾಲೆಲೂಯಾ. ಕರ್ತನ ಆಲಯಕ್ಕೆ ಅದಕ್ಕೆ ನಾವು ಬರೋವರಾಗಿದ್ದೇವೆ. ಎಕ್ಸಾಮ್ ನಡೀತದೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಕ್ಸಾಮ್ಗೆ ಹೋಗಿ ಬಂದಮೇಲೆ ಸರಿಯಾಗಿ ಬರ್ದಿಲ್ಲ ಅಂದರೆ ಏನಂತಾರೆ? ಸಾಮಾನ್ಯವಾಗಿ ಏನಂತಾರೆ? ಏನಮ್ಮ? ಭಯ ಆಗತ್ತಾ? ಸರಿ, ರೈಟ್, ಭಯ ಆಗತ್ತೆ. ಏನಪ್ಪ? ಡೌಟ್ ಆಗಿದೆ. ಆಮೇಲೆ ಕೇಳ್ತೀನಿ, ಭಯ, ಡೌಟ್, ಮತ್ತೆ ಏನಮ್ಮ? ಎಕ್ಸಾಮ್ ಬರ್ದಿರೋರು ಬೈತಾರ? ಯಾರು ಬೈಯೋದು? ಮಕ್ಕಳು ಏನಂತಾರೆ? ಸರಿ, ತಂದೆ ತಾಯಿಗಳು ಏನಂತ ಬೈತಾರೆ? ಹತ್ರ ಬರ್ತಾ ಇದ್ದೀರಾ? ಆಮೇಲೆ ಎಕ್ಸಾಮ್ಗೆ ಹೋಗಿ ಬಂದಿದ್ದ ಚೆನ್ನಾಗಿ ಬರ್ದಿಲ್ಲ ಅಂದರೆ ಏನಂತಾರೆ? ಏನಮ್ಮ? ಎಲ್ಲ ಗುಂಪಲ್ಲಿ ಅಂತೀರ. ಇನ್ನೂ ಚೆನ್ನಾಗಿ ಓದಬೇಕು. ರೈಟ್. ಪೇಪರು ಟಫ್ ಇತ್ತು. ಒಬ್ಬರು ಪೇಪರ್ ಟಫ್ ಇತ್ತು ಅಂತಾರೆ. ಅಂದರೆ ಏನು? ಪೇಪರ್ ಟಫ್ ಆಗಿತ್ತಾ? ಇಲ್ಲ ಇವ್ರಿಗೆ ಗೊತ್ತಿಲ್ವಾ? ಇವ್ರಿಗೆ ಗೊತ್ತಿಲ್ಲ. ಇವ್ರೇನಂದ್ರು ಇಲ್ಲಿ? ಇನ್ನೂ ಚೆನ್ನಾಗಿ ಓದಿರಬೇಕು ಅಂದರೆ ಏನರ್ಥ? ಅವ್ರು ಓದಲಿಲ್ಲ. ಅವ್ರೇನಂತಾರೆ? ಭಯ ಇತ್ತು ಅಂತಾರೆ. ಅಂದರೆ ಅವ್ರಿಗೆ ಧೈರ್ಯ ಇಲ್ಲ. ಇಲ್ಲೇನಂದ್ರು? ಡೈ, ನೀನು ಪುಸ್ತಕನೇ ಓದಿದ್ರೆ ಯಾಕೆ ಬರಲ್ಲ? ಬೇರೆ ಪುಸ್ತಕ ಓದಿದ್ದಾರೆ, ಎಕ್ಸಾಮ್ಗೆ ಓದೋ ಪುಸ್ತಕ ಓದಿಲ್ಲ. ಡೌಟು. ಇವ್ರಿಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಆಗಿದೆ. ಇವ್ರು ಚೆನ್ನಾಗಿ ಓದಿದರೆ, ಚೆನ್ನಾಗಿ ಬರೆದಿದ್ರೆ ಧೈರ್ಯ ಇರುತ್ತೆ, ಭಯ ಇಲ್ಲದೆ ಇದ್ದರೆ ಧೈರ್ಯ ಇರುತ್ತೆ. ಹೌದಾ ಇಲ್ಲ? ಇವ್ರು ಚೆನ್ನಾಗಿ ತಯಾರಾಗಿದ್ದರೆ ಸರಿಯಾದಂಥ ಉತ್ತರ ಕೊಡ್ತಾ ಇದ್ದಾರೆ. ಇವಾಗ ಇವರು ಇಲ್ಲಿ ಮುಂದೆ ಅವ್ರು ಹೇಳಿದ್ರು, ತಂದೆ ತಾಯಿಗಳು ಬೈತಾರೆ. ಏನಕ್ಕೆ ಬೈತಾರೆ? ಚೆನ್ನಾಗಿ ಬರ್ದಿಲ್ಲ ಅಂತ. ಬರ್ದಿದ್ರೆ ಏನು ಮಾಡ್ತಾರೆ? ಬೈಯಲ್ಲ. ಹೌದಾ ಇಲ್ಲ? ಇಲ್ಲಿ ಎಲ್ಲ ಕಡೆ ನಾವು ಏನು ನೋಡ್ತೀವಿ? ಏನಾದರೂ ಒಂದು ಕೊರತೆ ಇದೆ. ಏನಿದೆ? ಕೊರತೆ ಇದೆ. ಧೈರ್ಯ ಎಂಬ ಕೊರತೆ ಇದೆ, ಸಂಶಯ ಎಂಬ ಕೊರತೆ. ಇಲ್ಲಿ ಕ್ಲಾರಿಟಿ ಇಲ್ಲ, ಅದಕ್ಕೆ ಕೊರತೆ. ಮತ್ತು ಇಲ್ಲಿರೋರು ತುಂಬ ಟಫ್ ಆಗಿತ್ತು ಅಂತಾರೆ. ಇವರು ಟಫ್ ಆಗಿದೆ ಅಂದರೆ ಅದು ಈಸಿಯಾಗಿರೋ ಥರ ಇವರು ತಯಾರಾಗಲಿಲ್ಲ, ಸರಿಯಾಗಿ ಬರ್ದಿಲ್ಲ, ಸರಿಯಾಗಿ ಓದಿಲ್ಲ. ಅಂದರೆ ಎಲ್ಲರ ಬಾಳಲ್ಲಿ ಏನಾದರೂ ಅವ್ರು ಮಾಡಬೇಕು, ಅವ್ರಿಗೆ ಕೊಟ್ಟಿರುವಂಥ ಕೆಲಸವನ್ನು ಅವರು ಮಾಡದೇ ಇರುವಾಗ ಏನಂತಾರೆ? ಏನಮ್ಮ? ಬೇಜವಾಬ್ದಾರಿ. ಬೇಜವಾಬ್ದಾರಿ ಇರುತ್ತೆ. ಮತ್ತು ಬೇರೆ ಏನಿರುತ್ತೆ? ಕೊರತೆಗಳನ್ನು ಹೇಳೋರಾಗಿರ್ತಾರೆ, ಚಾಡಿ ಹೇಳೋರಾಗಿರ್ತಾರೆ. ಅವ್ರು ಸರಿಗೆ ಮಾಡಲಿಲ್ಲ, ಅವ್ರು ನನಗೆ ಸರಿಗೆ ಕೊಟ್ಟಿಲ್ಲ, ಅವ್ರು ನನಗೆ ಬಿಟ್ಟು ಕೊಟ್ಟಿಲ್ಲ, ಅವ್ರು ಏನಂದ್ರೆ ನನಗೆ ಬಿಟ್ಟಿದ್ರೆ ನಾನು ಮಾಡಿಬಿಡ್ತಾ ಇದ್ದೆ, ಎಲ್ಲ ಕತ್ತರಿಸಿ ಉಳಿಸ್ಬಿಡ್ತಿದ್ದೆ. ಇಷ್ಟು ದಿವಸ ಮಾಡಲಿಲ್ಲ, ಇಷ್ಟು ದಿವಸ ಅವಕಾಶ ಕೊಟ್ಟಿದ್ರು, ಇನ್ನು ಅವ್ನಿಗೆ 2 ದಿವಸ ಟೈಮ್ ಕೊಟ್ಟಿದ್ರೆ ಎಲ್ಲ ಮಾಡ್ತಿದ್ದೆ. 2 ವರ್ಷ ಗೂಟು ಹೊಡಿತಾಯಿದ್ರು ಸುಮ್ಮನೆ. ಏನು ಮಾಡ್ತಾಯಿದ್ರು? 1 ವರ್ಷ ಎಲ್ಲ ಏನು ಮಾಡ್ತಾಯಿದ್ರು? ಏನೂ ಮಾಡಲಿಲ್ಲ. ಎಕ್ಸಾಮ್ಗೆ ನಾಳೆ ಇದೆ ಅಂತಂದರೆ ಇವಾಗ ಓದ್ತೀನಿ ಅಂತಾರೆ. ಬರೀ ಎಕ್ಸಾಮ್ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲ ಜನರು, ಎಲ್ಲ ವ್ಯಕ್ತಿಗಳು ಕೊರತೆಯಲ್ಲವರ ಬಾಳು ಈ ರೀತಿಯಾಗಿರುವಂಥದ್ದಾಗಿದೆ. ಆದಿಯಲ್ಲೇ ಪ್ರಾರಂಭದಲ್ಲೇ ಆದಾಮ್ಯವಲು ಇದನ್ನೇ ಕೊರತೆ ಹೇಳಿದ್ರು.
ಏನು ಹೇಳಿದ್ರು? ದೇವ್ರು ಏನು ಹೇಳಿದ್ರು? ತಿನ್ಬೇಡ ಅಂತ ಹೇಳಿದ್ರು. ಅವನೇನು ಹೇಳ್ದ? ಆದಾಮ ಹೇಳ್ದ, ನೀನು ಕೊಟ್ಟಿರೋ ಹೆಂಗಸೇ ತಿನ್ಸಿದ್ರು. ಅವ್ರು ತಿನ್ಸಿದ್ರೆ ನೀನು ತಿನ್ಬೇಕಂತ ನಾನು ಹೇಳಿದ್ನ? ಏನಾದರೂ ಮಾಡಿ ಅವ್ರು ಮಾಡಬಾರದನ್ನು ಮಾಡಿ ಅವರಲ್ಲಿ ಏನು ಮಾಡ್ತಾರೆ? ಕೊರತೆಗಳನ್ನು ಹೇಳುವವರಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ವಿಶ್ವಾಸಿಗಳು ಅದನ್ನೇ ಹೇಳುವವರಾಗಿದ್ದಾರೆ. ಎಲ್ಲರೂ ಅಲ್ಲ, ಸ್ವಲ್ಪ ಜನ ಮಾತ್ರ. ಪ್ರಾರ್ಥನೆ ಮಾಡಿದ್ದೀರಾ? ಅಯ್ಯೋ ಟೈಮೇ ಇಲ್ಲ ಬ್ರದರ್. ಟೈಮ್ ಇಲ್ಲದೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಇವರು. ಬೆಳಗ್ಗೆಯಿಂದ ಸಂಜೆ ತನಕ 24 ಗಂಟೆ ಅಲ್ಲ, 20 ಗಂಟೆ ಇವರು ಕೆಲಸ ಮಾಡ್ತಾನೆ ಇದ್ದಾರೆ. ಬರೀ 4 ಅವ್ರಿಗೆ ನಿದ್ರೆ. ಟೈಮೇ ಇಲ್ಲ ಪ್ರಾರ್ಥನೆ ಮಾಡೋಕ್ಕೆ, ಟೈಮೇ ಇಲ್ಲ ಓದೋಕ್ಕೆ, ಬೈಬಲ್ ಓದೋದಕ್ಕೆ, ಸಾಕ್ಷಿ ಹೇಳೋದಕ್ಕೆ, ಕರ್ತನಿಗೆ ಮೆಚ್ಚುಗೆಯಾದಂಥ ಕಾರ್ಯ ದಾರಿಯಲ್ಲಿ ನಡೆಯೋದಕ್ಕೆ ಸಮಯನೇ ಇಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ? ಕರ್ತನಲ್ಲಿ 1 ಥೆಸಲೋನಿಕರ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಓದಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಎಲ್ಲ ಸಮಯದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಕೃತಜ್ಞತೆ ಉಳ್ಳವರಾಗಿರಬೇಕಾಗಿದೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ தேவர சித்த. எல்லாவற்றிலேயும் ஸ்தோத்திரம் செய்யுங்கள், அப்படி செய்வதே கிறிஸ்து இயேசுவுக்குள் உங்களை குறித்து தேவனுடைய சித்தமாய் இருக்கிறது. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ಚಿತ್ತ. ಆಮೇನ್. ಎಲ್ಲ ಸಮಯದಲ್ಲಿ ಏನು ಮಾಡಬೇಕಾಗಿದೆ? ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕಾಗಿದೆ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಕೃತಜ್ಞತೆ ಇಲ್ಲ. ಕೆಲವ್ರು ಏನು ಮಾಡ್ತಾರೆ? ಕೆಲಸ ಮಾಡ್ತಾರೆ. ಅಯ್ಯೋ ನಮ್ಮ ಕೆಲಸದಲ್ಲಿ ಸರಿ ಇಲ್ಲ ಬ್ರದರ್, ನಮ್ಮ ಮ್ಯಾನೇಜರ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಇವ್ರು ಅದನ್ನು ಹೇಳೋದನ್ನು ಸರಿನಾ? ಇವ್ರು ಹೇಳೋದನ್ನು ಬಿಟ್ಬಿಡ್ಬೇಕಾಗಿದೆ. ಅಯ್ಯೋ ನನಗೆ ಕೆಲಸ ಇಲ್ಲ, ನನಗೆ ಕೆಲಸ ಸಿಕ್ಬಿಟ್ರೆ ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಸ್ವಲ್ಪ ಒಂಚೂರು ಏನಾದರೂ ಕೆಲಸ ಸಿಕ್ಬಿಡ್ಲಿ ಅಂತಾರೆ. ಕಸ ಗುಡ್ಸೋ ಕೆಲಸ ಆದ್ರೂ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ. ಕಸ ಗುಡ್ಸೋ ಕೆಲಸ ಸಿಕ್ಕಿದ ಮೇಲೆ ಏನು ಮಾಡ್ತಾರೆ? ನೋಡ್ತಾರೆ ಸೂಪರ್ವೈಸರ್, ಪರವಾಗಿಲ್ಲ ಇವ್ನಿಗೆ ಸ್ವಲ್ಪ ಇನ್ನೂ ಪ್ರಮೋಷನ್ ಮಾಡೋಣ, ಇನ್ನೂ ಅದಕ್ಕಿಂತ ಮೇಲೆ ಒಂದು ಕೆಲಸ ಕೊಡೋಣ, ಹೆಲ್ಪರ್ ಕೆಲಸ ಮಾಡೋಣ, ಹೆಲ್ಪರ್ ಕೆಲಸ ಕೊಡ್ತಾರೆ. ಮತ್ತು ಬೇರೆ ಅದಕ್ಕಿಂತ ವರ್ಕರ್ ಆಗಿ ಕೊಡ್ತಾರೆ. ಮತ್ತು ಬೇರೆ ಇನ್ನೂ ಏನು ಮಾಡ್ತಾರೆ? ಮೇಲೆ ಸೂಪರ್ವೈಸರಾಗಿ ಕೊಡ್ತಾರೆ, ಮ್ಯಾನೇಜರಾಗಿ ಕೊಡ್ತಾರೆ. ಮ್ಯಾನೇಜರ್ ಆದಮೇಲೆ ಏನು ಮಾಡ್ತಾರೆ? ಇವ್ರು ನನಗೆ ಮರ್ಯಾದೆನೇ ಕೊಡೋಲ್ಲ, ನಮ್ಮ ಕೆಲಸದಲ್ಲಿ ನನಗೆ ಯಾರೂ ಗೌರವನೇ ಕೊಡೋಲ್ಲ ಫಸ್ಟ್ರೆ, ನನಗೆ ಕೆಲಸನೇ ಬೇಡ, ಸರಿ ಇಲ್ಲ ನನಗೆ. ಏನಕ್ಕೆ? ತುಂಬ ಟಾರ್ಚರು. ಕೆಲಸ ಸಿಗೋಕ್ಕೆ ಮುಂಚೆ ಏನು ಮಾಡ್ತಾರೆ? ನನಗೆ ಏನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಂತಾರೆ. ಟಾರ್ಚರ್ ಕೊಡ್ತಾರೆ ಅಂದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತಾರೆ. ಮರ್ಯಾದೆ ಕೊಡಲ್ಲ ಅಂದ್ರೂ ಪರವಾಗಿಲ್ಲ ನಾನು ಕೆಲಸ ತಾನೇ ಮಾಡ್ತೀನಿ ಬಿಡಿ ಅಂತಾರೆ. ಇವಾಗ ಒಂದು ಸ್ಥಾನ ಬಂದಮೇಲೆ ಮರ್ಯಾದೆ ಇಲ್ಲ ಅಂತ ಅಂದರೆ, ಟಾರ್ಚರು ಅಂತಂದರೆ ಏನು ಮಾಡ್ತಾರೆ? ಅಯ್ಯೋ ನನಗೆ ಇಲ್ಲಿ ಮಾಡೋಕ್ಕೆ ನನಗೆ ಏನಿಲ್ಲ, ಇಷ್ಟ ಇಲ್ಲ. ಇಷ್ಟ ಯಾರ ಮೇಲೆ ಇಲ್ಲ? ಯಾರ ಮೇಲೆ ಇಲ್ಲ? ದೇವ್ರ ಕಾಲಿಟ್ಕೊಂಡು ದೇವರೇ ಕೆಲಸ ಕೊಡು, ಕೆಲಸ ಕೊಡು ಅಂತ ಬೇಡ್ಕೊಂಡು ದೇವ್ರು ಕೊಟ್ಟಿರೋ ಕೆಲಸದ ಮೇಲೆ ಇವ್ರಿಗೆ ಇವಾಗ ಇಷ್ಟ ಇಲ್ಲ. ದೇವ್ರು ಕೊಟ್ಟಿರೋ ಕೆಲಸ ಮೇಲೇ ಇಷ್ಟ ಇಲ್ಲ ಅಂದರೆ ನಾಳೆ ಬೇರೆ ಏನು ಮೇಲೆ ಅಂತ ಇಷ್ಟ ಇರಲ್ಲ. ಈ ದೇವ್ರು ಏನು ಇಂಥ ಕೆಲಸ ಕೊಟ್ಟಿದ್ದಾರೆ, ಬೇರೆ ಕೆಲಸನೇ ಕೊಡಲ್ವಾ? ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ ಬ್ರದರ್, ಅಯ್ಯೋ ನಾನು ಮಾಡದೇ ಇರೋ ಕೆಲಸನೇ ಇಲ್ಲ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ 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 ಒಂದು ಒಳ್ಳೆ ಮ್ಯಾನೇಜರ್ ಕೆಲಸ ಕೇಳ್ತಾ ಇದ್ದೀನಿ. 1 ತಿಂಗಳು ಪ್ರಾರ್ಥನೆ ಮಾಡಿದ್ದೀನಿ, 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದೀನಿ, ಇನ್ನೂ ನನಗೆ ಕೆಲಸನೇ ಸಿಕ್ಕಿಲ್ಲ. ಅಯ್ಯೋ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ದೇವರು ಕೆಲಸ ಕೊಡಲ್ಲ, ಅಷ್ಟೇ, ಹಿಂಗೇನೆ ಬಿಡಿ, ಪರವಾಗಿಲ್ಲ ಬಿಡಿ. ಏನು ಮಾಡೋದು? ಅಯ್ಯೋ ಸಭೆಗೆ ಬಂದು ಪ್ರಾರ್ಥನೆ ಮಾಡಿ 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 ತುಂಬ ಬೇಸರ ಆಗಿಬಿಟ್ಟಿದ್ದೀನಿ. ಅದರಿಂದ ಸಭೆನೂ ಬೇಡ, ಆ ಯೇಸುನೂ ಬೇಡ. ಆಮೇನ್, ಹಲ್ಲೆಲೂಯಾ. ಅಯ್ಯೋ ಎಷ್ಟು ವ್ಯಾಪಾರ ಮಾಡ್ತೀನಿ ಪಾಸ್ಟ್ರೆ, ಎಷ್ಟು ವ್ಯವಹಾರದಲ್ಲಿ ಕೂತ್ಕೊಳ್ತೀನಿ. ಬರ್ತಾರೆ ಬೈಯರು, ಬರ್ತಾರೆ ಸೆಲ್ಲರು, ಬರ್ತಾರೆ ಅವರು ಬರ್ತಾರೆ, ಇವರು ಬರ್ತಾರೆ, ಎಲ್ಲ ಮಾತುಕತೆ ಮುಗಿಯುತ್ತೆ. ಫೈನಲಲ್ಲಿ ಏನು ಮಾಡ್ತಾರೆ? ಏನಾದರೂ ಒಂದು ಹೇಳಿ ಅದು ಕಟ್ಟಾಗ್ಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ? ಏನು ಮಾಡ್ತಾರೆ ಇವರು? ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿ ಆ ಬೇಜಾರೆಲ್ಲ ತೆಗಿಬೇಕಲ್ವಾ? ಒಂದು ಇಸ್ಕೊಳ್ಳೋಕ್ಕೆ ಮುಂಚೆ ದುಡ್ಡು ಅದೂ ಇಲ್ಲ, ಮನೆಯೇ ಇಲ್ಲ, ಊಟಕ್ಕೆ ಗತಿನೇ ಇಲ್ಲ. ಇವಾಗ ಆ ಬೇಜಾರನ್ನ ತೆಗ್ಸೋಕ್ಕೆ ಇದು ಬಿಟ್ಟರೆ ಏನು ಮಾಡ್ತಾನೆ? ಪರವಾಗಿಲ್ಲ ಬಿಡಿ ಬ್ರದರ್, ತಿಂಗಳಿಗೆ 1 ಸರಿ ತಾನೆ. ಇದನ್ನೆಲ್ಲ ಯಾರು ನೋಡ್ತಾ ಇರೋದು? ಯಾರು ನೋಡ್ತಾ ಇರೋದು?
ದೇವರೆಲ್ಲ ನೋಡೋದು, ದೇವ್ರು ತಿರ್ಕೊಂಡ್ಬಿಡ್ತಾರೆ ಆ ಕಡೆ. ಇಂಥದನ್ನು ದೇವ್ರು ನೋಡೋಕ್ಕೆ ಇಷ್ಟನೇ ಪಡಲ್ಲ. ಇದನ್ನು ನೋಡೋದು ಯಾರು? ಪಿಚಾಚಿ ನೋಡೋವನಾಗಿದ್ದಾನೆ. ಪಿಚಾಚಿ ಏನು ಮಾಡ್ತಾನೆ? ಶತ್ರು ಏನು ಮಾಡ್ತಾನೆ? ಇನ್ನು ಮುಂದೆ ನೀನು ಶತ್ರು ಅಲ್ಲ, ನಾನು ನೀನು ನೆಂಟ, ಮನೆಗಾರ, ನಾನು ನೀನು ಕುಟುಂಬದವರು, ಒಂದೇ ಗುಂಪಿನವರು, ಬಂದ್ಬಿಡು ಅಂತಾರೆ. ಕರ್ಕೊಂಡೋಗಿ ಏನು ಮಾಡ್ತಾನೆ? ಬಾ ಬಾ ಅಂತ ಕರೀತಾನೆ. ಬನ್ನಿ, ಸ್ವಾಗತ ಸ್ವಾಗತ ಆಹ್ವಾನ ಮಾಡ್ತಾನೆ. ಹೊರಡ ಹೋಗಿದ ತಕ್ಷಣ ಏನು ಮಾಡ್ತಾನೆ? ಹಾಕೊಂಡು ರುಬ್ತಾನೆ ಚೆನ್ನಾಗಿ. ಅಯ್ಯೋ ಯಮ್ಮ ಯಪ್ಪ ಅಂತ ಕೂಗ್ತಾರೆ. ಯೇಸುವೇ ನನ್ನನ್ನು ಕಾಪಾಡು ಅಂದರೆ ಯೇಸು ಎಲ್ಲಿದ್ದಾರೆ? ಯೇಸು ಬರ್ತಾರ? ತಿರುಗಿ ನೋಡ್ತಾರ? ನೀನು ಮಾಡಿರೋ ಕೆಲಸ, ನೀನು ಮಾಡಿರೋ ತೀರ್ಮಾನ, ನೀನು ಮಾಡಿರುವ ತೀರ್ಮಾನದಿಂದ ನೀನು ಅನುಭವಿಸ್ತಾ ಇದೆಯಾ? ದೇವ್ರು ಏನು ಮಾಡ್ತಾರೆ? ಯಾವಾಗಲೂ ತನ್ನ ಮಕ್ಕಳನ್ನು, ತನ್ನ ಜನರನ್ನು ಆಶೀರ್ವಾದ ಮಾಡಬೇಕು, ಸಹಾಯ ಮಾಡಬೇಕು, ಅದ್ಭುತ ಮಾಡಬೇಕು. ಯಾರಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ದೇವ್ರು ನೋಡ್ತಾನೆ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಬಾಳಲ್ಲಿ ಬರುವಂಥ ಕೆಲವೊಂದು ಸಮಯದಲ್ಲಿ ನಮಗೆ ಬರುವಂಥ ತಡೆಗಳು ಏನಾಗತ್ತೆ, ಕೆಲವು ಸಮಯದಲ್ಲಿ ಬರುವಂಥ ಅಡ್ಡಿಗಳು ಏನಾಗತ್ತೆ, ನಮಗೆ ಬರಬೇಕಾದಂಥ ಆಶೀರ್ವಾದ ಬರದೆ ಹಾಗೆ ನಿಂತ್ಕೊಂಡೇ ಇದೆ, ತಡೆಯಾಗಿದೆ. ದೇವ್ರು ರಿಲೀಸ್ ಮಾಡಿದ, ಇನ್ನೂ ಬಂದು ಸೇರಿಲ್ಲ. ಅವರು ಅಪ್ಪಣೆ ಮಾಡ್ದೇ ಬಂದು ರಿಲೀಸ್ ಆಗೋಕ್ಕೆ. ಅವಾಗ ಏನು ಮಾಡ್ತಾರೆ? ಈ ದೇವರು ನನಗೆ ಉತ್ತರನೇ ಕೊಡ್ತಾ ಇಲ್ಲ. ಕೇಳಿದ್ದಾರೆ, ನಿನ್ನ ಪ್ರಾರ್ಥನೆನ ಕೇಳಿದ್ದಾರೆ, ಕಲಿಸಿದ್ದಾರೆ. ಅದು ನಿನಗೆ ಬಂದು ತಲುಪೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡು, ಕಾಯ್ದು ನೋಡ್ತಾ ಇದ್ದಾರೆ. ನೀನು ಯೋಗ್ಯನಾಗಿದ್ದೀಯಾ? ಕೊಟ್ಟರೆ ಹೇಗಿದೆಯಾ, ಕೊಟ್ಟಿಲ್ಲ ಅಂದರೆ ಹೇಗಿದೆಯಾ? ದೇವ್ರು ಅದನ್ನೇ ಮಾಡಿದ್ರು ಯೋಬ್ಗೆ. ಯೋಬ್ ಏನು ಮಾಡ್ದ? ದೇವ್ರು ಏನು ಮಾಡ್ದೂ ಸರಿ, ಏನು ಮಾಡಿಲ್ಲ ಅಂದ್ರೂ ಸರಿ, ಏನೇ ಆದ್ರೂ ನಾನು ದೇವರನ್ನೇ ನಾನು ಹಿಂಬಾಲಿಸ್ತೀನಿ, ಅವ್ರ ಬಗ್ಗೆ ನಾನು ಕೊರತೆ ಮಾತಾಡೋದೇ ಇಲ್ಲ. ಶಾದ್ರಾಕ್, ಮೇಷಾಕ್, ಆಬೇದ್ನೆಗೋ ಎಂಬ ಯುವಕರು ಏನು ಮಾಡಿದ್ರು? ನಮ್ಮ ದೇವರು ನಮ್ಮನ್ನು ಕಾಪಾಡಿದ್ರು ಸರಿ, ಕಾಪಾಡಿಲ್ಲ ಅಂದ್ರೂ ಸರಿ, ನಾವು ನಮ್ಮ ದೇವರನ್ನೇ ಹಿಂಬಾಲಿಸುತ್ತೇವೆ. ರಾಜ ಏನು ಮಾಡ್ತಾನೆ? ತುಂಬ ಕೋಪ ಬರುತ್ತೆ ಅವನಿಗೆ. ಅವನು ಒಂದು ವಿಗ್ರಹ ಉಂಟು ಮಾಡ್ತಾನೆ. ನಾನು ಮಾಡುವಂಥ ವಿಗ್ರಹವನ್ನೇ ಎಲ್ಲರೂ ಆಚರಿಸಬೇಕು ಎಂದು ಹೇಳುತ್ತಾರೆ. ಆದರೆ ಇವರು 3 ಜನ ಯುವಕರು ಏನಂತಾರೆ? ಇಲ್ಲ, ನಾವು ನಮ್ಮ ದೇವರನ್ನೇ ನಾವು ಆಚರಿಸೋರು. ನಮ್ಮ ದೇವರು ವಿಗ್ರಹ ಅಲ್ಲ, ಅವರು ಅಗ್ನಿ ಆಗಿದ್ದಾರೆ, ಬೆಂಕಿ ಆಗಿದ್ದಾರೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನೆಲ್ಲ ಉಂಟು ಮಾಡಿದ್ದಾರೆ, ಅವರನ್ನೇ ನಾವು ಹಿಂಬಾಲಿಸೋದು ಅಂತ ಹೇಳಬೇಕಾದ್ರೆ ರಾಜನಿಗೆ ತುಂಬ ಕೋಪ ಬರುತ್ತೆ. ಇವ್ರಿಗೆ ಇಟ್ಟಿರುವಂಥ ತೊಂದರೆಗಳು, ಇವ್ರಿಗೆ ಇಟ್ಟಿರುವಂಥ ಹಿಂಸೆಗಿಂತಲೂ 7ರಷ್ಟು ಅದನ್ನು ಹೆಚ್ಚು ಮಾಡುತ್ತಾರೆ. ಆ ಬೆಂಕಿಯನ್ನು 7ರಷ್ಟು ಹೆಚ್ಚು ಮಾಡಿದಾಗ ಆ ಬೆಂಕಿಯಲ್ಲಿ ಎತ್ಕೊಂಡು ಹೋಗಿ ಇವ್ರನ್ನ ಬೀಸಾಕ್ತಾರೆ. ಬೀಸಾಕಿದಾಗ ಏನಾಗ್ತಾನೆ ಅವನು? ಅವ್ರು ಹಾಕಿರೋರು ಎತ್ಕೊಂಡು ಹೋಗಿ ಹಾಕಿರೋರೇ ಸುಟ್ಟೋದ್ರೆ ಹೊರತು ಅದ್ರಲ್ಲಿ ಬಿದ್ದಿರೋರು ಹಾಗೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ. ಯಾಕೆ? ಆ ದೇವ್ರ ಮೇಲೆ ಅವ್ರಿಗೆ ನಂಬಿಕೆ, ಆ ದೇವ್ರ ಮೇಲೆ ವಿಶ್ವಾಸ. ಏನಂತ ವಿಶ್ವಾಸ? ನಮ್ಮ ದೇವರು ಕಾಪಾಡುತ್ತಾರೆ. ಒಂದು ವೇಳೆ ಅವ್ರು ಕಾಪಾಡಲಿಲ್ಲ ಪರವಾಗಿಲ್ಲ, ನಾನು ಹಂಗೆ ಇರ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬದುಕಿದ್ರೂ ಯಾರಿಗಾಗಿ ಬದುಕಿರುತ್ತೇವೆ? ಸತ್ರನು ಯಾರಿಗಾಗಿ? ಸೌಂಡೇ ಬರ್ತಾ ಇಲ್ಲ. ಅಯ್ಯೋ ಬೇಡಪ್ಪ, ನಾನು ಯಾರಿಗೂ ಸಾಯಲ್ಲ ಅಂತಾರೆ. ಎಷ್ಟು ಜನ ಸಾಯಕ್ಕೆ ರೆಡಿಯಾಗಿದ್ದೀರಾ ನೋಡಿ? ಯಾರಿಗೂ ಕೈಯೇ ಬರ್ತಾ ಇಲ್ಲ ಇವಾಗ. ಯಾಕೆ ಸುಮ್ಮನೆ ಸಾಯಬೇಕು ಅಲ್ವಾ? ಯಾರಾದರೂ ಸಾಯ್ತಾರೆ ಬಿಡಿ. ಅಯ್ಯೋ ನಾವೇನಕ್ರಿ ಹಾಡು ಆಡಬೇಕು? ಮುಂದೆ ಇದರಲ್ಲ, ಅವರೇ ಹಾಡಾಡಲಿ ಬಿಡಿ, ಅವರೇ ಚಪ್ಪಾಳೆ ಹೊಡಿಲಿ, ಅವರೇ ಕೂಗಾಡಲಿ, ಪೆಲ್ಟಿ ಹೊಡಿಲಿ, ಡ್ಯಾನ್ಸ್ ಮಾಡಲಿ, ಎಲ್ಲ ಅವರೇ ಮಾಡ್ಕೊಳ್ಳಿ. ನಾವು ಹಿಂದಡೆ ಏನು ಮಾಡೋಣ? ಫೋನ್ ಹೊಡಿದಾನ, ಫೋನ್ ಕುಟ್ಕೊಂಡಿರೋಣ. ಫೋನ್ ಹೊಡೆದು ಕುಟ್ಟಿ ಆಮೇಲೆ ಏನಾಗುತ್ತೆ? ಕೈ ಬರದೆ ಹೊಟ್ಟೋಗ್ಬಿಡುತ್ತೆ. ಆವಾಗ ಬರ್ತಾರೆ, ಅಯ್ಯೋ ಯೇಸುವೇ ಕೈಯೋ ಏನಾಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ, ಬಾ ಅಂದ್ರೂ ಇವಾಗ ಬರಲ್ಲ. ಎಷ್ಟು ಜನ ಹೇಳಿದ್ರೂ ಬರಲ್ಲ, ಅಲ್ಲೇ ಇದೆ, ಅದೇ ತಿರ್ಕೊಂಬಿಟ್ಟೈತೆ. ಕರ್ತನು ನಮಗೆ ಒಳ್ಳೆ ಬಲ ಕೊಟ್ಟಿರುವಾಗ, ಶಕ್ತಿ ಕೊಟ್ಟಿರುವಾಗ, ಆರೋಗ್ಯ ಕೊಟ್ಟಿರುವಾಗ ನಾವು ಹೇಗೆ ಇರಬೇಕಾಗಿದೆ? ಕೃತಜ್ಞತೆಯಿಂದ ನಾವು ದೇವರನ್ನು ಸ್ತುತಿ ಮಾಡಬೇಕಾಗಿದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಗ್ಗೆಯಿಂದ ಸಂಜೆ ತನಕ ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ. ಇಸ್ರಾಯೇಲರು ಏನು ಮಾಡ್ತಾರೆ? ಓದಿ 1ನೇ ಪೂರ್ವಾಂತ ಕೃತ್ಯಗಳು 23ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಒಂದು ವಾಕ್ಯ ಇದೆ ನೋಡಿ. நாள்தோறும் காலையிலும் மாலையிலும் கர்த்தரை போற்றி துதித்து, ஓய்வு நாட்களிலும் அமாவாசைகளிலும் பண்டிகைகளிலும் கர்த்தருக்கு சர்வாங்க தகன பலிகள் செலுத்தப்பட சகல வேளைகளிலும்
இலக்கத்திற்குள்ளான அவர்கள் தங்களுக்கு நியமிக்கப்பட்டபடியே எப்பொழுதும் அந்த பிரகாரமாய் செய்ய கர்த்தருக்கு முன்பாக ನಿಂತಾர்கள். 23:30 ಓದಿ. ಪ್ರಾಪ್ತ ಕಾಲ ಸಾಯಂಕಾಲಗಳಲ್ಲಿ ಮತ್ತು ನಿಯಮಿತ ಸಂಖ್ಯೆಗೆ ಸರಿಯಾಗಿ ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಯೆಹೋವನ ಮುಂದೆ ತಪ್ಪದೆ ನಡೆಯುವ ಸರ್ವಾಂಗ ಹೋಮ ಸಮರ್ಪಣೆಯ ಹೊತ್ತಿನಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ಇವೇ. ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ಇದೆ. ಯಾವಾಗ? ಅಮಾವಾಸ್ಯೆಗಳಲ್ಲಿ, ಜಾತ್ರೆ. ಓದಮ್ಮ. ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಯೆಹೋವನ ಮುಂದೆ ತಪ್ಪದೆ ನಡೆಯುವ ಸರ್ವಾಂಗ ಹೋಮ ಸಮರ್ಪಣೆ ಹೊತ್ತಿನಲ್ಲಿ, ಭಾನುವಾರ ಆಗಲಿ, ಅಮಾವಾಸ್ಯೆ ಆಗಲಿ, ಮಂಗಳವಾರ ಆಗಲಿ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ತನಕ ಎಲ್ಲಾ ದಿವಸನೂ ಏನ್ ಮಾಡ್ಬೇಕಂತೆ? ಏನ್ ಮಾಡಬೇಕು? ದೇವರನ್ನ ಸ್ತುತಿ ಮಾಡಬೇಕು. ಆಮೇನ್. ಕೆಲವ್ರು ಏನ್ ಮಾಡ್ತಾರೆ, ಮಂಗಳವಾರನೇ ಅಯ್ಯೋ ಬೇಡ ರೀ, ಒಳ್ಳೆ ದಿವಸ ಇಲ್ಲ, ಕೆಟ್ಟ ದಿವಸ, ಅವತ್ತೇ ಬರೋದು ಬೇಡ ಅಂತಾರೆ. ಹೌದಾ? ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅನೇಕ ಅಂಗಡಿಗಳು ಅವತ್ತೇ ಕ್ಲೋಸ್ ಮಾಡ್ತಾರೆ. ಎಷ್ಟು ಜನ ನೀವು ಕ್ಲೋಸ್ ಮಾಡ್ತೀರ ಅಂಗಡಿಗಳು? ಇನ್ನು ಕೆಲವರು ಇದ್ದಾರೆ, ಅಯ್ಯೋ ನಾನು ಎಲ್ಲ ದಿವಸ ನಾನು ಕ್ಲೋಸೇ ಮಾಡಲ್ಲ, ನಾನು ಯಾರಾದರೂ ಕ್ಲೋಸ್ ಮಾಡ್ಕೊಳ್ಳಿ. ಮಂಗಳವಾರ ದಿವಸ ಇಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುತ್ತೆ. ಅನೇಕ ಸಹೋದರಿಗಳು ಬರ್ತಾರೆ, ನೂರಾರು ಜನ ಬರ್ತಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾರೆ. ಆಗಲೇ 40 ದಿವಸ. ಎಷ್ಟು ದಿವಸ ಆಗಿದೆ ಈಗ? 28 ದಿವಸ, 52 ವಾರ, 52 ಮಂಗಳವಾರ ಉಪವಾಸ ಪ್ರಾರ್ಥನೆ ನಡೆಯುತ್ತೆ. ಅದ್ರ ಜೊತೆಗೆ ಇನ್ನೂ 40 ದಿವಸ ಉಪವಾಸ ಪ್ರಾರ್ಥನೆ ನಡೀತದೆ. 28 ದಿವಸ ಇಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಜನರು, ಅನೇಕ ಸಹೋದರಿಗಳು ಪ್ರಾರ್ಥನೆ ಮಾಡಿದ್ದಾರೆ. ನೀವು ನೋಡ್ತೀರಾ, ಇನ್ನೂ ಕೆಲವು ದಿವಸದಲ್ಲಿ ನೀವು ನೋಡ್ತೀರಾ, ಕೇಳಕ್ಕಿದ್ದೀರಾ. ಉಪವಾಸ ಪ್ರಾರ್ಥನೆಗೆ ನಾನು ಬಂದೆ, ದೇವ್ರು ನನಗೆ ಈ ಅದ್ಭುತ ಮಾಡಿದ್ರು, ನನಗೆ ಅದನ್ನು ಮಾಡಿದ್ರು, ನನಗೆ ಇದಾಯಿತು, ನನಗೆ ಅದಾಯಿತು ಅಂತ. ಪ್ರಭು ಎಲ್ಲಿದ್ದಾರೆ? ಪ್ರಭು ಎಲ್ಲಿ? ನಿಮ್ಮ ಹೆಂಗಸರು ಬಂದಿದ್ದಾರಾ? ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ನಿಂತ್ಕೊಳ್ಳಿ. ಗೊತ್ತಿಲ್ಲ ಅವ್ರ ಮಿಸ್. ಗೊತ್ತು, ಕಂಡಿಡ್ದು ಬಿಟ್ರಿ. ರೈಟ್. ಅವ್ರ ಮನೆಗೆ ಹೋಗಿದ್ದಾಗ ಅವ್ರು ಹೇಳಿದ್ರು, ನಾನು ಕೇಳಲಿಲ್ಲ, ಅವರಾಗಿ ಹೇಳಿದ್ರು, ಬ್ರದರ್ ಫಸ್ಟೇ ನಾನು ಪ್ರಾರ್ಥನೆಗೆ ಬಂದೆ, ಉಪವಾಸ ಪ್ರಾರ್ಥನೆಗೆ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಏನೋ ಓಡ್ತಾ ಇದೆ. ಏನಮ್ಮ ಓಡ್ತಾ ಇದೆ? ಅವ್ರ ಮನೆಯೇ ತುಂಬ ಚಿಕ್ಕದಾಗಿದೆ, ಸಣ್ಣ ಮನೆಯಲ್ಲಿ ಫ್ರಿಜ್ ಓಡ್ತದೆ, ಮತ್ತು ವಾಷಿಂಗ್ ಮಿಷಿನ್ ಓಡ್ತದೆ, ಗ್ರೈಂಡರ್ ಓಡುತ್ತೆ, ಬೇರೆ ಏನೇನೋ ಸಾಮಾನು, ಅನೇಕ ಸಾಮಾನುಗಳನ್ನು ನಾವು ಈಸ್ಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಯಾವಾಗ ಸಹಾಯ ಮಾಡಿದ್ರು? ಹೆಂಗಾಯಿತು ಇದೆಲ್ಲ ಅಂತಂದೆ. ನಾನು ಕಾಲಿಡೋಕ್ಕೆ ಜಾಗ ಇಲ್ವಲ್ಲಮ್ಮ, ಹೆಂಗಮ್ಮ ಇದೆಲ್ಲ ಮಾಡ್ತೀಯಾ ಅಂತಂದರೆ, ದೇವ್ರು ನನಗೆ ಅದು ಹೆಂಗಂತಲೇ ನನಗೂ ಗೊತ್ತಿಲ್ಲ ಪಾಸ್ಟ್ರೆ. ನಾನು ಅಲ್ಲಿ ಬಂದೆ, ನಾನು ಉಪವಾಸ ಕೂಟಕ್ಕೆ ನಾನು ಬಂದೆ, ನನಗೆ ಪ್ರಾರ್ಥನೆ ಮಾಡಿದಾಗ ದೇವರು ಒಂದೊಂದೇ ನನಗೆ ಎಲ್ಲ ಬರುವಂತೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಗಂಡ ಹೆಂಡತಿಗೂ ಸ್ವಲ್ಪ ತೊಂದರೆ ಇತ್ತು. ಪ್ರಾರ್ಥನೆ ಮಾಡು, ಈ ಮಿಷಿನೆಲ್ಲ ಓಡೋ ಥರ ದೇವರು ಮಾಡಿದ್ದಾರೆ, ನಿಮ್ಮ ಗಂಡನೂ ಓಡಿಸ್ಕೊಂಡು ಬರ್ತಾರೆ. ಹಲೋ, ಸಹೋದರಿಗಳು ಯಾರು ಸೌಂಡೇ ಬರ್ತಾ ಇಲ್ಲ. ಕೆಲವರು ಅಂತಾರೆ, ಅಯ್ಯೋ ಪರವಾಗಿಲ್ಲ, ನಮ್ಮ ಗಂಡ ಹೋಗ್ಲಿ ಬಿಡಿ ಅಂತ ಹೇಳೋರಲ್ಲ. ಹಲ್ಲೆಲೂಯಾ. ಅಯ್ಯೋ ನಮ್ಮ ಗಂಡನ ಕಾಟ ತಡೆಯೋಕ್ಕಾಗಲ್ಲ ಅಂತಲೇ ಇದ್ದಾರೆ. ಇವಾಗ ಚೆನ್ನಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಚೆನ್ನಾಗಿ ಊಟ ಮಾಡ್ತೀರಾ? ಅಡುಗೆ ಮಾಡ್ತಾರಾ? ನೀವು ಮಾಡ್ತೀರಾ, ಅವ್ರು ಮಾಡ್ತಾರಾ? ನಿಮ್ಗೆ ಮಾಡೋಕ್ಕೆ ಬರುತ್ತಾ ಇಲ್ವಾ? ರೈಟ್, ಅವ್ರಿಗೂ ಮಾಡೋಕ್ಕೆ ಬರುತ್ತೆ, ಇಬ್ಬರು ಮಾಡ್ತಾರೆ, ಚೆಂದಾಗಿದ್ದಾರೆ. ನಾನು ಹೇಳಿದ್ರು ಇದು ಹೇಳ್ತಿರುವಂಥ ವಿಷಯ ನಿಜನಾ? ನೀವು ಹೇಳಿದ್ದೀರಾ? ಅವ್ರು ಹೇಳಿರೋದನ್ನ ಹಾಗೆ ಫೋನಲ್ಲಿ ತಕ್ಷಣ ರೆಕಾರ್ಡ್ ಮಾಡಿಕೊಂಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಜವಾದ ದೇವರು. ಥ್ಯಾಂಕ್ ಯು, ಧನ್ಯವಾದಗಳು. ಕೂತ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನು ಅದ್ಭುತ ಮಾಡುವಂಥ ದೇವರಾಗಿದೆ, ಪ್ರಾರ್ಥನೆಗೆ ಉತ್ತರ ಕೊಡೋರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಯಾರೆಲ್ಲ ಉಪವಾಸವಾಗಿದ್ದು ನಾನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಎದುರು ನೋಡುವಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಸುಮ್ಮನೆ ಏನೋ ಬರ್ತಾ ಇದ್ದೀನಿ ಹೆಸರಿಗೆ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ತೀನಿ ಅನ್ನೋರು ಇದ್ದಾರೆ. ಅಟೆಂಡೆನ್ಸ್ಗಾಗಿ ಬರೋರು ಅವರು ಅಟೆಂಡೆನ್ಸ್ ಹಾಕಿ ಕಳಿಸ್ಬಿಡ್ತಾರೆ, ಹೋಗ್ಬಾ ಅಂತ.
ಇಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರು ನನಗೆ ಉತ್ತರ ಕೊಡಬೇಕು, ನನ್ನಲ್ಲಿ ಒಂದು ಬದಲಾವಣೆ ಆಗಬೇಕಾಗಿದೆ, ನನಗೆ ಒಂದು ಅದ್ಭುತ ನಡೆಯಬೇಕು, ನನ್ನ ಬಾಳಲ್ಲಿ ಒಂದು ಅತಿಶಯ ಮಾಡಬೇಕು, ದೇವರು ನನ್ನ ಬಾಳಲ್ಲಿ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ನನ್ನ ಯಜಮಾನನನ್ನು, ನನ್ನ ಹೆಂಡತಿನ ಕರ್ಕೊಂಬರಬೇಕು, ನನ್ನ ಕುಟುಂಬವನ್ನು ಒಂದಾಗಿ ಕಟ್ಟಬೇಕು ಅಂತ ಪ್ರಾರ್ಥನೆ ಮಾಡುವ ಬಾಳನ್ನು, ಕುಟುಂಬವನ್ನು ದೇವರು ಕಟ್ಟೋರಾಗಿದ್ದಾರೆ. ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಬೇಗನೆ ಕಟ್ಟು ಮುಗಿಸ್ಬೇಕು ಅಂತ ಹೇಳೋರು ದೇವರು ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಿದ್ರೆ ಮಾಡೋರಲ್ಲ, ಶಬ್ದವಾಗಿ ಹಾಲೆಲೂಯಾ. ರೈಟ್. ಎಚ್ಚರ ಮಾಡೋರಿಗಾಗಿ ಸ್ತೋತ್ರ, ಎಚ್ಚರವಾಗಿರೋರಿಗೆ ಸ್ತೋತ್ರ, ನಿದ್ರೆ ಮಾಡೋರಿಗೂ ಸ್ತೋತ್ರ. ದೇವ್ರು ಏನು ಮಾಡ್ತಾರೆ, ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡೋರಾಗಿದೆ. ಕೆಲವು ಸಮಯದಲ್ಲಿ ಏನಾಗತ್ತೆ, ಪ್ರಾರ್ಥನೆ ಮಾಡಿದಾಗ ನಮಗೆ ಬರಬೇಕಾದಂಥ ಉತ್ತರ, ನಮಗೆ ಬರಬೇಕಾದಂಥ ಸಹಾಯ ನಿಧಾನ ಬರುತ್ತೆ, ಅದರ ನಿಧಾನ ಬರುತ್ತೆ. ಹೇಳಿ, ಪಕ್ಕದಲ್ಲಿ ಹೇಳಿ, ಬರುತ್ತೆ ಆದರೆ ನಿಧಾನವಾಗಿ ಬರ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಅದು ನಿಧಾನಕ್ಕೆ ಬಂದ್ರೂ ಹೇಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಹೇಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ, ವಿಶಾಲವಾಗಿರುತ್ತೆ. ಹಾಲೆಲೂಯಾ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಒಂದು ಸಣ್ಣ ಗುಂಪಿನ ಜನರಾಗಿ ಹೋದರು. 76 ಜನ ಹೋದರು. ಆದರೆ ಅಲ್ಲಿಂದ ಬರಬೇಕಾದ್ರೆ ಹೆಂಗೆ ಬಂದರು? ಎಷ್ಟು ಜನ ಬಂದರು? ಲಕ್ಷಾಂತರ ಜನರಾಗಿ ಬಂದಿದ್ದಾರೆ. ಅಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅಂದರೆ, ಹೋಗುವಾಗ ಎಷ್ಟು ಜನ ಹೋದರು? ಬರೀ 76 ಜನ, ಏನಿಲ್ಲದೆ ಬರೀ ಕುರಿ, ಮೇಕೆ, ದನ, ಕರುಗಳು ಸ್ವಲ್ಪನೇ ಎತ್ಕೊಂಡು ಹೋದರು. ಅವ್ರ ಹತ್ರ ಬೆಳ್ಳಿ, ಬಂಗಾರ, ವಜ್ರ ಯಾವುದೂ ಇಲ್ಲ. ಕುರಿ ಮೇಯಿಸೋರಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ದೇವ್ರು ಏನು ಮಾಡ್ತಾ ಇದ್ದಾರೆ? ದೇವ್ರು ಏನು ಮಾಡಿದ್ರು? ಅವ್ರನ್ನ ಎಷ್ಟೋ ವರ್ಷ, 100 ವರ್ಷಗಳಿಂದ ಐಗುಪ್ತನವರು ಸೇರಿಸಿ ಇಟ್ಟಂಥ ಎಲ್ಲ ಚಿನ್ನ, ಬಂಗಾರ, ವಜ್ರನೆಲ್ಲ ಏನು ಮಾಡಿದ್ರು? ಇಸ್ರಾಯೇಲರು ಒಂದೇ ಸಮಯ ಎಲ್ಲ ಲೂಟಿ ಹೊಡ್ಕೊಂಡು ದೋಚ್ಕೊಂಡು ಹೊರಗಡೆ ಬರುವಂತೆ ದೇವರು ಮಾಡಿದ್ರು. ಹಾಲೆಲೂಯಾ, ಹಾಲೆಲೂಯಾ. ದೇವರು ನಮ್ಮ ಬಾಳಲ್ಲಿ ಕೊಡಬೇಕಾದ್ರೆ, ದೇವರು ನಮಗೆ ಆಶೀರ್ವಾದ ಬರಮಾಡಬೇಕಾದ್ರೆ ಕೆಲವು ಸಮಯದಲ್ಲಿ ತಡವಾಗಿ ಬಂದ್ರೂ ಸಹ ಅದು ದೊಡ್ಡದಾಗಿ ಬರುತ್ತೆ, ಅದು ವಿಶಾಲವಾಗಿ ಬರುತ್ತೆ, ಅದು ಹೆಚ್ಚಾಗಿ ಬರುವಂಥದ್ದಾಗಿದೆ. ದೇವರು ನನಗೆ ಉತ್ತರ ಕೊಟ್ಟಿಲ್ಲ ಅಂತ ಅಂದಾಗ ಕೆಲವರು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಇನ್ನೂ ನಾನು ಪ್ರಾರ್ಥನೆ ಮಾಡ್ತೀನಿ, ಬಿಡಲ್ಲ, ನಾನು ಏನು ಮಾಡ್ತೀನಿ? ಹೋರಾಟ ಮಾಡ್ತೀನಿ. ಆಮೇನ್. ಸಣ್ಣ ಪ್ರಾರ್ಥನೆ ಮಾಡಿ ಚಿಕ್ಕ ಪ್ರಾರ್ಥನೆಯಲ್ಲಿ ದೊಡ್ಡ ಜಯ ಬಂದ್ಬಿಡುತ್ತಾ? ಬರಲ್ಲ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಸಣ್ಣ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ದೇವರು ನನಗೆ ಸಹಾಯ ಮಾಡು, ದೇವರು ಇದು ನನಗೆ ಕೊಡು, ಇದು ಬರಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಉತ್ತರ ಇನ್ನೂ ಬಂದಿಲ್ಲ. ಇನ್ನೂ ಏನು ಮಾಡ್ತೀರಾ ಅವಾಗ? ಇನ್ನೂ ಹಾಕು, ಹೌದಾ? ಇನ್ನೂ ಚೆನ್ನಾಗಿ ಪ್ರಾರ್ಥನೆ ಮಾಡು, ಇನ್ನೂ ಚೆನ್ನಾಗಿ ತುಂಬಿಸು, ಇನ್ನೂ ಪ್ರಾರ್ಥನೆ, ಇನ್ನೂ ಪ್ರಾರ್ಥನೆ. ಬಂತ ಉತ್ತರ? ಇನ್ನೂ ಬಂದು ಸೇರಿಲ್ಲ, ಬಿಡಬೇಡ. ಬರೋ ತನಕ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕಾಗಿದೆ. ಇನ್ನೂ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಇನ್ನೂ ಹೆಚ್ಚಾಗಿ ಭಕ್ತಿ ಮಾಡ್ತಾ ಏನಾಗತ್ತೆ? ಹೆಚ್ಚಾಗಿ ವಾಕ್ಯ ಓದ್ತಾ ಏನಾಗತ್ತೆ? ಯೇಸುವಿನ ಬಗ್ಗೆ ಇನ್ನೂ ಹೆಚ್ಚಾದ ತಿಳುವಳಿಕೆ, ಅರಿವನ್ನು ನಿಮಗೆ ಉಂಟಾಗುವಂಥದ್ದಾಗಿದೆ. ನಿಮ್ಮ ಬೇರೆ ಏನಾಗುತ್ತೆ? ಇನ್ನೂ ಕೆಳಗೆ ಹೋಗುತ್ತೆ. ಬೇರೆ ಏನಾಗುತ್ತೆ? ಇನ್ನೂ ಕೆಳಗೆ ಹೋಗುತ್ತೆ, ಇನ್ನೂ ಕೆಳಗೆ, ಇನ್ನೂ ಆಳವಾಗಿ ಹೋಗುವಂಥದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನೆ ಬಂದ ಮಳೆಯಲ್ಲಿ ಮೊಳಕೆ ಬಿಟ್ಟಂಥ ಅವರೆಕಾಯಿ ಗಿಡ, ಮತ್ತು ಬೇರೆ ಏನಿದೆ? ಅಣಬೆ ಇದೆ. ಸ್ವಲ್ಪ ಬಿಸಿಲು ಬಂತಂದರೆ ಏನಾಗುತ್ತೆ? ಒಣಗೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಆ ರೀತಿಯಾಗಿರ್ಬೇಕಾ? ಇಲ್ಲ ಬಲ್ತಿರುವ ಚೆನ್ನಾಗಿ ದೊಡ್ಡದಾಗಿರೋ ಮರವಾಗಿ ಇರಬೇಕಾ? ದೊಡ್ಡ ಮರವಾಗಿರ್ಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಬೇರು ಚೆನ್ನಾಗಿ ಆಳದಲ್ಲಿ ಇರಬೇಕಾಗಿದೆ. ಆಮೇನ್, ಹಾಲೆಲೂಯಾ. ನೀನು ಎಷ್ಟು ಪ್ರಾರ್ಥನೆ ಮಾಡ್ತೀಯೋ, ಎಷ್ಟು ಭಕ್ತಿ ಮಾಡ್ತೀಯೋ, ಎಷ್ಟು ದೇವರಲ್ಲಿ ನಂಬಿಕೆ ಇಡ್ತೀಯೋ, ವಿಶ್ವಾಸ ಮಾಡ್ತೀಯೋ, ಎಷ್ಟು ನೀನು ವಾಕ್ಯ ಓದುತ್ತೀಯೋ, ಎಷ್ಟಾಗಿ ಕರ್ತನಲ್ಲಿ ನೀನು ಕಾದಿರ್ತೀಯೋ, ಅಷ್ಟಾಗಿ ನೀನು ಕೆಳಗೆ ಆಳವಾಗಿ ಹೋಗೋವನಾಗಿರ್ತೀಯ. ಯಾವ ಒಂದು ಮರ ತುಂಬ ಆಳದಲ್ಲಿ ಬೇರು ಬಿಡುವಂಥದ್ದಾಗಿದೆ, ಆ ಭೂಮಿಯಲ್ಲಿರುವ ಎಲ್ಲ ರಸಾಯನಗಳನ್ನೆಲ್ಲ, ಎಲ್ಲ ನೀರನ್ನೆಲ್ಲ ಏನು ಮಾಡುತ್ತೆ? ಅದು ಎಲ್ಲ ಮಿನರಲ್ಸ್ನ ಏನು ಮಾಡುತ್ತೆ? ಅದು ಹಾಗೆ ಎಲಿಯುವಂಥದ್ದಾಗಿದೆ. ಆಮೇನ್. ಅದು ಎಷ್ಟು ಆಳವಾಗಿ ಹೋಗುತ್ತೋ ಅಷ್ಟೇ ಬಲವಾಗಿ ನಿಂತ್ಕೊಳ್ಳುತ್ತೆ. ಅದು ಎಷ್ಟೇ ಬಿಸಿಲು ಬಂದ್ರೂ ಏನಾಗಲ್ಲ? ಒಣಗೋಗಲ್ಲ. ಎಂಥ ಗಾಳಿ ಬಂದ್ರೂ ಸಹ ಅದು ಬಿದ್ದೋಗಲ್ಲ. ಅದು ಗಟ್ಟಿಯಾಗಿ ನಿಂತಿರುತ್ತೆ. ಅನೇಕ ದಿವಸಗಳಿರುತ್ತೆ, ಅನೇಕ ವರ್ಷಗಳು ಇರುತ್ತೆ. ಹಾಲೆಲೂಯಾ, ಹಾಲೆಲೂಯಾ.
ನಮ್ಮ ಬಾಳಲ್ಲಿ ನಾವು ಮಾಡುವಂಥ ಭಕ್ತಿ ನಾವು ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ, ಹೇಗೆ ನಾವು ಮಾಡ್ತಾ ಇದ್ದೀವಿ, ಹೇಗೆ ನಾವು ಕರ್ತನಂತ ಕಾದಿದ್ದೇವೆ. ಸ್ವಲ್ಪ ಕಷ್ಟ ಬಂತು, ಶೋಧನೆ ಬಂತು ಅಂತಂದರೆ ನಾವು ಬಿಟ್ಕೊಡಬಾರದು. ಕೊನೆ ತನಕ, ಯುಗದ ಸಮಾಪ್ತಿಯ ತನಕ ದೇವರೇನು ಹೇಳ್ತಾರೆ, ನಾನು ನಿನ್ನ ಸಂಗಡನೇ ಇರುತ್ತೇನೆ, ನಿಮ್ಮ ಜೊತೆನೇ ಇರುತ್ತೇನೆ. ನೀನು ಆಪತ್ತು ದಿನದಲ್ಲಿ ಮೊರೆ ಇಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ನಾನು ನಿನಗೆ ಉತ್ತರ ಕೊಡುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ಬಂದು ನಿನ್ನನ್ನು ತಪ್ಪಿಸುತ್ತೇನೆ, ನಿನ್ನನ್ನು ಕಾಪಾಡುತ್ತೇನೆ. ಹಲ್ಲೆಲೂಯ. ದೇವರೇನು ಮಾಡೋರಾಗಿದ್ದಾರೆ, ನಮಗೆ ಸಹಾಯ ಮಾಡೋರಾಗಿದ್ದಾರೆ. ಅರ್ಧದಲ್ಲಿ ಬಿಡೋದೇ ಇಲ್ಲ. ಜನ ಜೊತೆ ಇರೋರು ಬಿಟ್ಟು ಹೋಗ್ಬಿಡ್ಬೋದು, ಮರೆತು ಹೋಗ್ಬಿಡ್ಬೋದು. ಅದು ದೇವರು ನಮ್ಮನ್ನು ಒಂದು ದಿವಸ ಕೈ ಬಿಡೋದೇ ಇಲ್ಲ. ದೇವರು ಒಂದು ದಿವಸ ನಮ್ಮನ್ನು ಮರೆಯೋದೇ ಇಲ್ಲ, ತ್ಯಜಿಸೋದೇ ಇಲ್ಲ, ದೂರ ಮಾಡುವುದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಹೋಗ್ತಾ ಇದ್ದೀವಿ, ಹೋಗುವಂಥ ದಾರಿಯಲ್ಲಿ ದೇವರು ನಮ್ಮ ಮುಂದೆ ಹೋಗಬೇಕಾಗಿದೆ. ನಾವೆಲ್ಲ ಮುಂದೆ ಹೋಗೋದು, ಅವರು ನಮ್ಮ ಮುಂದೆ ಹೋಗಬೇಕಾಗಿದೆ. ನಾವು ಅವರನ್ನು ಹಿಂಬಾಲಿಸಬೇಕಾಗಿದೆ. ಅವ್ರು ಹೋಗುವುದಾದರೆ ಏನಾಗುತ್ತೆ, ನಮಗೆ ಜಯ ಸಿಗುವಂಥದ್ದಾಗಿದೆ. ಯುದ್ಧವು ಅವರದ್ದಾಗಿದೆ, ಜಯವು ನಮಗೆ ಬರುವಂಥದ್ದಾಗಿದೆ. ಆಮೇನ್. ಆದರೆ ಅವ್ರು ಹೋಗೋ ತನಕ ನಾವೇನು ಮಾಡಬೇಕಾಗಿದೆ, ಮುಂದೆ ಹೋಗೋ ತನಕ ನಾವೇನು ಮಾಡಬೇಕಾಗಿದೆ, ಕಾಯಬೇಕಾಗಿದೆ. ಅವಸರ ಪಡಬಾರ್ದು. ಇಲ್ಲ ನಾನು ಹೋಗ್ತೀನಿ, ನಾನು ಮುಂದೆ ಹೋಗ್ಬೇಕು, ಇವಾಗನೇ ನಾನು ಹೋಗ್ತೀನಿ ಅಂತ ಸೇರಿ, ಆಯಿತು ಹೋಗಪ್ಪ ಅಂತಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಹೇಳಿದೆ ನೀನು ಮುಂದೆ ಹೋದರೆ ಏನಾಗತ್ತೆ, ಡೈರೆಕ್ಷನ್ ಇರಲ್ಲ, ಇದಕ್ಕೆ ಗೊತ್ತಾಗದೇ ಇರುತ್ತೆ. ತಪ್ಪಾದ ದಾರಿಗೆ ಹೋಗ್ಬಿಡ್ಬೋದು, ಹೋಗಬಾರ್ದಂಥ ದಾರಿಗೆ ಹೋಗ್ಬಿಡ್ತೀರಾ. ಬೀಳಬಾರ್ದಂಥ ಗುಂಡಿಯಲ್ಲಿ ಹಳ್ಳದಲ್ಲಿ ಬಿದ್ದು ಕಷ್ಟಪಡೋದು ಯಾರು? ನಾವೇ. ನಾವೇನು ಮಾಡಬೇಕಾಗಿದೆ, ಕಾಯಬೇಕಾಗಿದೆ, ವೇಟ್ ಮಾಡಬೇಕಾಗಿದೆ. ಪಕ್ಕದಲ್ಲಿ ನೋಡಿ, ಅಲ್ಲಿ ಕರ್ತನಿಗಾಗಿ ಕಾದಿರ್ರಿ, ಕರ್ತನ ಮೇಲೆ ಕಾಯ್ಕೊಂಡಿರ್ರಿ. ಅವಸರ ಪಡಬೇಡಿ, ಅರ್ಜೆಂಟ್ ಮಾಡಬೇಡಿ. ಆಮೇನ್. ಹೋದ ವಾರ ಒಂದು ಸಹೋದರ ಸಾಕ್ಷಿ ಹೇಳಿದ್ರು, ಮೆನ್ಸ್ ಮೀಟಿಂಗ್ ಬಂದವರು ಇಲ್ಲಿ ಯಾರಿದ್ದಾರೆ? ಏನು ಹೇಳಿದ್ರು ಸಾಕ್ಷಿ ಅವರು? ಏನಕ್ಕೆ ಆಕ್ಸಿಡೆಂಟ್ ಆಯಿತು? ಎದ್ದು ನಿಂತ್ಕೊಂಡು ಹೇಳು. ಒಂದು ಬ್ರದರ್ ಒಬ್ಬರು ಸಾಕ್ಷಿ ಹೇಳಿದ್ರು, ಅವ್ರ ಫೋಟೋನ ಎಲ್ಲ ಗ್ರೂಪಲ್ಲಿ ಎಲ್ಲರಿಗೂ ಕಳಿಸಿದ್ರು. ಹೇಳಿ. ಬ್ರದರ್ ಸರ್ ನವೀನ್ ಅಂತ, ಅವರು ಚರ್ಚಿಗೆ ಲಾಸ್ಟ್ ವೀಕ್ ಬಂದಿದ್ದಾರೆ ಕಮ್ಯುನಿಯನ್ ಸರ್ವಿಸ್ಗೆ. ಅವ್ರ ಚರ್ಚ್ ಫುಲ್ ಸರ್ವಿಸ್ ಇರಲಿಲ್ಲ, ಫೈನಲ್ ಪ್ರೇಯರ್ವರೆಗೂ ಇರಲಿಲ್ಲ. ಆಫರಿಂಗ್ ಟೈಮಲ್ಲಿ ಎದ್ದೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಹೋಗೋ ಟೈಮಲ್ಲಿ ಆಟೋಲ್ಲಿ ಹೋಗುವಾಗ ಆಟೋ ಉಲ್ಟಾ ಆಗಿದೆ, ಅಪ್ಸೈಡ್ ಆಗಿ ಆಕ್ಸಿಡೆಂಟ್ ಆಗಿದೆ. ಪ್ಯಾಸೆಂಜರ್ಗೆ ಏನೂ ಆಗಿಲ್ಲ, ಯಾವುದೋ ಮಗು ಅಡ್ಡ ಬಂದಂಗೆ ಆಯ್ತಂತೆ. ಬ್ರೇಕ್ ಹೊಡೆದಾಗ ಆಟೋ ಉಲ್ಟಾ ಆಗಿದೆ. ಸೊ ಕಾಲು ಓಪನ್ ಆಗಿ ಸ್ಟಿಚಸ್ ಹಾಕ್ಸಿದ್ದಾರೆ. ಕಾಲು ಏನಾಗ್ಬಿಟ್ಟಿದೆ? ಓಪನ್ ಆಗಿದೆ, ಕಾಲು ಫುಲ್ ಓಪನ್ ಆಗ್ಬಿಡೈತೆ. ಕಾಲು ಪಾದನೇ ಹಂಗೆ ಓಪನ್ ಆಗ್ಬಿಡೈತೆ. ಅದು ಫೋಟೋ ನೋಡೋಕ್ಕೂ ಭಯಂಕರವಾಗಿದೆ. ನಾವು ಹೇಳಿಲ್ಲ, ಅವರೇ ಹೇಳಿದ್ರು. ಯಾರಾದರೂ ಸಾಕ್ಷಿ ಹೇಳಿ, ದೇವ್ರು ಏನು ಮಾಡಿದ್ರೆ, ಏನಾಯಿತು ಅಂತ ಕೇಳಿದಾಗ ಅವ್ರು ಬಂದು ಹೇಳಿದ್ರು, ಈ ಥರ ನನಗೆ ಹೋದ ವಾರ ನಾನು ಕರ್ತನ ಬೋಯಿನ ಆರಾಧನೆಗೆ ಬಂದೆ, ನಾನು ಯಾವಾಗಲೂ ಇರಬೇಕು, ಆದರೆ ನಾನು ಫಾಸ್ಟ್ ಇರಬೇಕು ಅಂತ ಹೇಳಿದ್ರು. ನಾವು ಕೇಳಲಿಲ್ಲ, ಎದ್ದು ನಾನು ಬೇಗನೆ ಹೊಟ್ಟೋಗ್ಬಿಟ್ಟೆ. ಹೋಗ್ತಿರ್ಬೇಕಂದ್ರೆ ಆಟೋನಲ್ಲಿ ಹೋಗ್ತಿರುವಾಗ ಯಾವುದೋ ಒಂದು ಮಗು ಮುಂದೆ ಬಂದಂಗಿತ್ತಂತೆ. ಏನು ಬಂದಂಗಿತ್ತು? ಒಂದು ಮಗು ಮುಂದಗಡೆ ಬಂದಂಗಿತ್ತು. ಆ ಮಗುಗೆ ಡಿಕ್ಕಿ ಹೊಡಿಬಾರ್ದಂತ ಸಡನ್ ಬ್ರೇಕ್ ಹೊಡೆದಿದ್ದಾರೆ. ಬ್ರೇಕ್ ಹೊಡೆದ ತಕ್ಷಣ ಗಾಡಿನೇ ಅಪ್ಸೆಟ್ ಆಗಿದೆ, ಗಾಡಿ ಆಗಿ ತಿರ್ಕೊಂಬಿಟ್ಟಿದೆ. ಗಾಡಿ ತಿರ್ಕೊಂಡಿದ್ದ ತಕ್ಷಣ ಗಾಡಿನಲ್ಲಿರೋರು ಯಾರಿಗೂ ಏನಾಗಿಲ್ಲ, ಗಾಡಿಗೂ ಏನೂ ಆಗಿಲ್ಲ. ಒಂದು ಚಿಕ್ಕ ಗಾಡಿ ಉಲ್ಟಾ ಆಗಿದೆ ಅಂತಂದರೆ ಡ್ಯಾಮೇಜ್ ಆಗಿರ್ಬೇಕಾಗಿಲ್ವಾ? ಒಂದು ಡ್ಯಾಮೇಜು ಆಗಲಿಲ್ಲ ಗಾಡಿಗೆ. ಗಾಡಿ ಹಾಗೆ ಚೆನ್ನಾಗೇ ಇದೆ, ಒಳಗಿರೋರು ಚೆನ್ನಾಗಿದ್ದಾರೆ. ನನಗೊಬ್ಬನಿಗೆ ಮಾತ್ರನೇ ಏನಾಗಿದೆ, ಪಾದ ಹಂಗೆ ಕುಯ್ಕೊಂಬಿಟ್ಟು ಓಪನ್ ಆಗಿಬಿಟ್ಟೈತೆ. ಅವ್ರು ಆ ಥರ ಬಂದು, ಆದರೂ ಸಹ ದೇವ್ರು ನನಗೆ ಕಾಪಾಡಿದ್ರು. ಆಮೇಲೆ ಆಟೋಯಿಂದ ಆಚೆ ಹೊರಗಡೆ ಹೋಗಿ ಬಿದ್ದಿದ್ದಾರೆ. ಅಲ್ಲಿ ಮಗು ಏನಾದರೂ ಆಗಿದೆಯಾ ಅಂತ ನೋಡಿದ್ದಾರೆ. ಮಗುನ ಹುಡುಕ್ತಾರೆ, ಮಗು ಇಲ್ಲ, ಯಾರೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ದೇವರು ನಮ್ಮ ಮುಂದೆ ಹೋಗಬೇಕಾಗಿದೆ. ಕರ್ತನ ಪ್ರಸನ್ನತೆ ನಿಮ್ಮ ಮುಂದೆ ಇರಬೇಕಾಗಿದೆ. ಏನು ಮಾಡ್ತಾರೆ ವಾಕ್ಯ ಏನು ಹೇಳುತ್ತೆ? ದೇವರು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಸಮಯ ಕೊಟ್ಟಿದ್ದಾರೆ. ಏನು ಮಾಡಬೇಕು? ಬೆಳಗ್ಗೆ ನಾವು ಕರ್ತನನ್ನು ಸ್ತುತಿಸಬೇಕಾಗಿದೆ, ಮಧ್ಯಾಹ್ನ ಕರ್ತನನ್ನು ಸ್ತುತಿಸಬೇಕಾಗಿದೆ, ಸಂಜೆ ನಾವು ಕರ್ತನನ್ನು ಸ್ತುತಿಸಬೇಕಾಗಿದೆ. ಆಮೇನ್. ಪೌಲು ಸೈಲನು ಏನು ಮಾಡಿದ್ದಾರೆ? ಸೆರೆಮನೆಯಲ್ಲಿ ಹಾಕ್ಬಿಟ್ಟಿದ್ದಾರೆ, ಹೊಡೆದು ಬಿಟ್ಟು ಅವ್ರಿಗೆ ರಕ್ತ ಸುರಿತಾ ಇದೆ, ಗಾಯಗೊಂಡಿದ್ದಾರೆ, ನೋವಿನಲ್ಲಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ವೇದನೆಯಲ್ಲಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ದ ಇಲ್ಲ ದೇವರು ಒಳ್ಳೆಯವರು, ದೇವ್ರ ಬಗ್ಗೆ ಸ್ತುತಿ ಮಾಡ್ತಾ ಇದ್ದಾರ.
ದೇವ್ರ ಬಗ್ಗೆ ಸ್ತುತಿ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಸ್ತುತಿ ಮಾಡುವ ಸ್ತೋತ್ರ ಮಾಡೋದನ್ನು ಕೇಳಿ ಬೇರೆ ಸೆರೆಮನೆಯಲ್ಲಿ ಇದ್ದಂಥ ಬೇರೆ ಕೈದಿಗಳು ಸಹ ಏನು ಮಾಡ್ತಾ ಇದ್ದಾರೆ, ಏನಪ್ಪ ಇಷ್ಟು ಚೆನ್ನಾಗಿ ಇವ್ರು ಹಾಡ್ತಾ ಇದ್ದಾರಲ್ಲ. ಅವರ ಹಾಡು ನೋವಿನಿಂದ ಕಷ್ಟದಲ್ಲಿ ವೇದನೆಯಿಂದ ಹಾಡುವಂಥ ಹಾಡು ಬೇರೆಯವರನ್ನು ಏನು ಮಾಡಿದೆ, ಅವರ ಮನಸ್ಸನ್ನು ಸೆಳೆದಿದೆ. ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ ನನಗೆ ಗೊತ್ತಿಲ್ಲ. ಅಂದರೆ ಆ ರಾತ್ರಿ ಏನಾಗಿದೆ, ಆ ಹಾಡು ಆಡ್ತಿರ್ಬೇಕಾದ್ರೆ, ದೇವರನ್ನು ಸ್ತುತಿ ಮಾಡ್ತಿರ್ಬೇಕಾದ್ರೆ ಅವರಲ್ಲಿದ್ದಂಥ ಎಲ್ಲ ಬೇಡಿಗಳೆಲ್ಲ ಏನಾಗಿದೆ, ಕಲಚು ಬಿದ್ದಿದೆ. ಬಾಗಿಲು, ಸೆರೆಮನೆಯ ಬಾಗಿಲು ತೆಗೆಯಲ್ಪಟ್ಟಿದೆ. ಆ ಸೆರೆಮನೆಯ ಅಸ್ಥಿಭಾರ ಏನಾಗಿದೆ, ಹಾಗೆ ಅಲ್ಲಾಡಿದೆ. ಹಲ್ಲೆಲೂಯಾ. ಅದನ್ನು ನೋಡಿ ಅಧಿಕಾರಿಗೆ ಏನಾಯಿತು, ಭಯ ಆಯಿತು. ಎಲ್ಲ ಕೈದಿಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅಂತ. ಆದರೆ ಆ ರಾತ್ರಿ ಒಬ್ಬರು ತಪ್ಪಿಸ್ಕೊಂಡು ಹೋಗಲಿಲ್ಲ, ಒಬ್ಬನಾದರೂ ತಪ್ಪಿಸ್ಕೊಂಡು ಹೋಗಲಿಲ್ಲ. ಎಲ್ಲರೂ ಹಾಗೆ ಅಲ್ಲಲ್ಲಿ ಅವರವರು ಇದ್ದಾರೆ. ಏನಕ್ಕೆ ಅವ್ರನ್ನೆಲ್ಲ ಹಾಗೆ ಆ ಥರ ಮಾಡಿಸಿದ್ದು? ಆ ಸ್ಥಳದಲ್ಲಿ ಅದ್ಭುತ ಮಾಡಿದ್ದು ಯಾರು? ಇವರು ಹಾಡಿರುವಂಥ ಸ್ತುತಿ, ಇವರು ಮಾಡಿರುವಂಥ ಸ್ತುತಿ ಅಷ್ಟೊಂದು ಬಲವಾಗಿದೆ. ಅಲ್ಲಿದ್ದಂಥ ಸೆರೆಮನೆಯ ಅಸ್ಥಿಭಾರ ಮುರಿದೋಗಿದೆ, ಬಾಗಿಲು ತೆಗೆಯಲ್ಪಟ್ಟಿದೆ. ಅಲ್ಲಿರುವಂಥ ಕೈದಿಗಳು ಸಹ ಯಾರೂ ಓಡೋಗಲಿಲ್ಲ, ಯಾರೂ ತಪ್ಪಿಸ್ಕೊಳ್ಲಿಲ್ಲ, ಎಲ್ಲರೂ ಅಲ್ಲೇ ಇದ್ದಾರೆ. ಅದು ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ದೊಡ್ಡ ಅದ್ಭುತ ಏನಾಯಿತು ಗೊತ್ತಾ? ಯಾರಾದರೂ ಹೇಳಿ ನೋಡೋಣ. ಆ ದೊಡ್ಡ ಅದ್ಭುತ ಅಲ್ಲಿ ಏನಾದರೂ ಅಲ್ಲಿದ್ದಂಥ ಅಧಿಕಾರಿನೇ ಏನು ಮಾಡಿದ್ರು, ನಾನು ರಕ್ಷಿಸಲ್ಪಡಬೇಕು. ಯಾರು ರಕ್ಷಣೆ ಪಡಬೇಕಂತೆ? ಆ ಜೈಲು ಒಳಗಡೆ ಇರುವಂಥ ಕೈದಿಗಳಾಗಿರುವಂಥ ಪೌಲು ಸೈಲನನ್ನು ಇವ್ರು ನೋಡಿ ಕೇಳ್ತಾ ಇದ್ದಾರೆ, ನಿಮ್ಮಾಗಿ ನಾನು ರಕ್ಷಿಸಲ್ಪಡಬೇಕಾದ್ರೆ ನಾನು ಏನು ಮಾಡಬೇಕು? ಇವತ್ತು ರಾತ್ರಿನೇ ನಾನು ರಕ್ಷಣೆ ಹೊಂದುತ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರು. ಆವತ್ತೇ ಅವ್ರು ಏನು ಮಾಡಿದ್ರು, ತಮ್ಮ ಬಾಲನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಮಕ್ಕಳಾದರು. ಅವ್ರ ಕುಟುಂಬನೇ ರಕ್ಷಣೆ ಹೊಂದಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಪೌಲು ಸೈಲ ರಾತ್ರಿ ಸೆರೆಮನೆಯಲ್ಲಿ ಹಾಡು ಹಾಡದೆ ಸ್ತುತಿ ಮಾಡದೆ ಇದ್ದಿದ್ರೆ ಆ ಅದ್ಭುತ ಸೆರೆಮನೆ ಅಸ್ಥಿಭಾರ ಅಲ್ಲಾಡ್ತಾ ಇತ್ತಾ? ಬಾಗಿಲು ಬಿಚ್ಕೊಳ್ತಾ ಇತ್ತಾ? ಇಲ್ಲ. ಅಧಿಕಾರಿ ರಕ್ಷಣೆ ಹೊಂದ್ತಾ ಇದ್ರಾ? ಇಲ್ಲ. ಅವರು ಒದೆ ತಿಂದು ಸೆರೆಮನೆಗೆ ಹೋಗಿದ್ದು ಒಳ್ಳೇದಾ ಕೆಟ್ಟದ? ಒಳ್ಳೇದೇ ಆಯಿತು. ಹಲ್ಲೆಲೂಯಾ. ಅವರು ಒದೆ ತಿಂದು ಸೆರೆಮನೆಗೆ ಹೋಗಿದ್ದು ಒಂದು ಕಡೆ ನೋಡಿದ್ರೆ ದೇವ್ರು ಏನು ಮಾಡಿದ್ದಾರೆ, ಅದರಿಂದ ಒಂದು ಅದ್ಭುತ ಮಾಡಿ ಒಂದು ಕುಟುಂಬ ರಕ್ಷಣೆ ಹೊಂದುವಂತೆ ದೇವರು ಅದ್ಭುತ ಮಾಡಿದ್ದಾರೆ. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ಹೊಡೆಯೋಣ ದೇವರಿಗೆ. ನಿನ್ನ ಕಾಯಿಲೆ, ರೋಗ, ಬಾಧೆಗಳು ವಾಸಿಯಾಗೋದಕ್ಕಿಂತಲೂ ತುಂಬ ಮುಖ್ಯವಾಗಿರೋದು ಯಾವುದು? ನಿನ್ನ ಆತ್ಮ ರಕ್ಷಣೆ ಹೊಂದಬೇಕಾಗಿದೆ. ಹಲ್ಲೆಲೂಯಾ. ನಿನ್ನ ಕಣ್ಣು ಪಾಪ ಮಾಡ್ತಾ ಇದ್ರೆ ಏನು ಮಾಡ್ಬೇಕಂತಾರೆ? ಕಣ್ಣಿಲ್ದೇ ನೀನು ಪರಲೋಕ ಹೋಗು, ಒಟ್ಟಿನಲ್ಲಿ ನೀನು ಪರಲೋಕ ಹೋಗಿ ಸೇರಬೇಕಾಗಿದೆ. ಈ ಕೈ ಪಾಪ ಮಾಡ್ತಾ ಇದ್ರೆ ಅಂದ್ರೆ ಏನು ಮಾಡ್ಬೇಕಂತೆ? ಈ ಕೈ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ಪರಲೋಕ ಹೋಗಿ ಸೇರು ಅಂತಾರೆ. ಹಲ್ಲೆಲೂಯಾ. ಕೆಲವ್ರು ಏನಂತಾರೆ ಸಭೆಗೆ ಬರಬೇಕಾದ್ರೆ, ಈ ಕೈ ವಾಸಿ ಆಯ್ತು ಅಂದರೆ ನಾನು ಬರ್ತೀನಿ, ಈ ಕಣ್ಣು ಬಂದ್ಬಿಟ್ಟು ಅಂದರೆ ನಾನು ಯೇಸುನ ಸ್ವೀಕಾರ ಮಾಡ್ಕೊಳ್ತೀನಿ, ನಾನು ಸಭೆಗೆ ಬರ್ತೀನಿ. ನೀನು ಬಂದರೆ ಏನು, ಬಂದಿಲ್ಲ ಅಂದರೆ ಏನು? ಇವತ್ತು ನೀನು ಮಾತಾಡ್ತೀಯ, ನಾಳೆ ನೀನು ನಿಂತ್ಕೊಂಡು ಲೆಕ್ಕ ಕೊಡಬೇಕಾಗಿದೆ. ಏನಂತ ಲೆಕ್ಕ ಕೊಡ್ತೀಯಾ? ಕೇಳ್ತಾರೆ, ನೀನು ರಕ್ಷಣೆ ಹೊಂದಿದ್ಯಾ ಇಲ್ವಾ? ಆ ಸಭೆಯಲ್ಲಿ ನೀನು ಹೋಗಿದ್ಯಾ? ಅಲ್ಲಿ ಅವ್ರು ಕೇಳಿದ್ರು, ಯೇಸುನ ಸ್ವೀಕಾರ ಮಾಡ್ಕೊ ಅಂತ ಹೇಳಿದ್ರು, ನೀನು ಮಾಡ್ದ? ಕಣ್ಣು ಬಂದರೆ ನಾನು ಮಾಡ್ತೀನಿ ಅಂದೆ. ಇವಾಗ ಕಣ್ಣು ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು? ನಿತ್ಯ ನರಕದಲ್ಲಿ ಸುಡಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹೊಟ್ಟೆ ಪಾಡಗಾಗಿ, ಬಟ್ಟೆಗಾಗಿ, ಲೋಕದ ಸ್ವಲ್ಪ ದಿವಸ ತಾತ್ಕಾಲಿಕವಾದಂಥ ಲಾಭಕ್ಕಾಗಿ ನಾವು ನಮ್ಮ ಆತ್ಮನ ನಷ್ಟಪಡಿಸ್ಕೊಳ್ಬಾರದು, ನಾವು ನಮ್ಮನ್ನು ಬಿಟ್ಕೊಡಬಾರದು. ದೇವರಿಗೆ ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಕರ ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತುವವರಾಗಿದ್ದಾರೆ. ದೇವರು ನಮ್ಮನ್ನು ನಡೆಸೋರಾಗಿದ್ದಾರೆ. ಮನುಷ್ಯರನ್ನು ನೋಡಿ ನಾವು ಭಯಪಡುವುದಲ್ಲ. ಜನ ಏನು ಅನ್ಕೊಳ್ತಾರೆ, ನಿಮ್ಮ ನೆಂಟರು ಏನು ಅನ್ಕೊಳ್ತಾರೆ, ನಿಮ್ಮ ಕುಟುಂಬದವ್ರು ಏನು ಮಾತಾಡ್ತಾರೆ, ಏನು ಮಾತಾಡ್ಬೋದು, ಏನು ಅನ್ಕೊಳ್ಬೋದು, ಅದೆಲ್ಲ ಅದ್ರ ಬಗ್ಗೆ ಚಿಂತೆ ಪಡಬೇಕಾಗಿಲ್ಲ. ನಾವೇನು ಮಾಡಬೇಕಾಗಿದೆ? ದೇವರು ಪರಲೋಕ ನನ್ನ ಬಗ್ಗೆ ಏನು ಹೇಳುತ್ತೆ? ನನ್ನ ನೋಡಿ ಸ್ವಾಗತ ಅಂತ ಹೇಳುತ್ತಾ, ಇಲ್ಲ ಸೈಡ್ಗೆ ಬಾ ಅಂತ ಹೇಳುತ್ತಾ? ಏನಂತ ಹೇಳಬೇಕು? ಯೇಸು ನಮ್ಮನ್ನು ನೋಡಿ ಬಾರಪ್ಪ, ಸ್ವಾಗತ, ಬಾರಮ್ಮ ನನ್ನ ಮಗಳೇ, ಬಾ ಪರಲೋಕ ಬಾ, ದ್ವಾರಗಳು ನಿನಗಾಗಿ ತೆಗೆದಿದೆ, ನಿನಗೆ ಸ್ವಾಗತ. ಹಲ್ಲೆಲೂಯಾ. ಅಲ್ಲಿ ನಾವು 1000 ವರ್ಷ ದೇವರ ಜೊತೆಗೆ, ನಾವು ಯೇಸು ಜೊತೆಗೆ ಇರುವವರಾಗಿರುತ್ತೇವೆ. ಆಮೇನ್. ಈ ಭೂಮಿ ಮೇಲಿರುವಂಥ ತಾತ್ಕಾಲಿಕವಾದಂಥ ಬಾಳು ಇದೆಲ್ಲ ನಮಗೆ ಮುಖ್ಯ. ಆಮೇನ್.
ಈ ತಾತ್ಕಾಲಿಕವಾದಂಥ ಬಾಳು ಈ ಸ್ವಲ್ಪ ದಿವಸದಲ್ಲಿ ನಾವು ಹೇಗೆ ಇರುತ್ತೇವೆ, ಹೇಗೆ ಭಕ್ತಿ ಮಾಡ್ತೀವಿ, ನಮಗೆ ಬರುವಂಥ ಶೋಧನೆಗಳನ್ನು ಹೋರಾಟಗಳನ್ನು ಸಹಿಸ್ಕೊಂಡು ಕರ್ತನಿಗಾಗಿ ಕೃತಜ್ಞತೆ ಉಳ್ಳವರಾಗಿದ್ದೀವಾ, ಸ್ತುತಿ ಮಾಡೋರಾಗಿದ್ದೀವಾ? ಪಕ್ಕದಲ್ಲಿ ನೋಡಿ, ಇಲ್ಲಿ ಕೃತಜ್ಞತೆಯಿಂದ ಸ್ತುತಿ ಮಾಡುತ್ತೀರಾ? ಎಲ್ಲ ಕಾಲದಲ್ಲಿಯೂ, ಎಲ್ಲ ವೇಳೆಯಲ್ಲಿಯೂ, ಎಲ್ಲ ಸಮಯದಲ್ಲಿಯೂ. ತಮಿಳಲ್ಲಿ ಒಂದು ಹಾಡಿದೆ, ಏನದು ಹಾಡು? ಹಾಡಿ ನೋಡವ. எந்த காலத்திலும் எந்த நேரத்திலும் நன்றியால் உம்மை நான் துதிப்பேன் இயேசுவே, உம்மை நான் துதிப்பேன் துதிப்பேன், எந்த வேளையிலும் துதிப்பேன் இயேசுவே, உம்மை நான் துதிப்பேன் துதிப்பேன், எந்த வேளையிலும் துதிப்பேன். ஆதியும் நீரே, அந்தமும் நீரே, ஜோதியும் நீரே, என் சொந்தமும் நீரே. ஆதியும் நீரே, அந்தமும் நீரே, ஜோதியும் நீரே, என் சொந்தமும் நீரே. எந்த காலத்திலும் எந்த நேரத்திலும் நன்றியால் உம்மை நான் துதிப்பேன் இயேசுவே, உம்மை நான் துதிப்பேன் துதிப்பேன், எந்த வேளையிலும் துதிப்பேன். இயேசுவே, உம்மை நான் துதிப்பேன் துதிப்பேன், எந்த வேளையிலும் துதிப்பேன். ಆಮೆನ್. ಹಲ್ಲೆಲೂಯಾ. ತಮಿಳಲ್ಲಿ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಆಮೇಲೆ ಎಲ್ಲ ಕೇಳ್ತಾ ಇದ್ದೀರಾ? ಕನ್ನಡದಲ್ಲಿ ಯಾರಾದರೂ ಬರೆದ್ರೆ ಕನ್ನಡದಲ್ಲಿ ಆಡ್ಬೋದು, ಟ್ರಾನ್ಸ್ಲೇಷನ್ ಮಾಡಿದ್ರೆ ಕನ್ನಡದಲ್ಲಿ ಆಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆಮೇನ್. ಇದೆಯಾ? ಮತ್ತೆ ಯಾಕೆ ಆಡಲಿಲ್ಲ? ಮಾಡಿ ನೋಡೋಣ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನು ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆಯಲ್ಲೂ ಸ್ತುತಿಪೇನ್. ಆದಿಯು ನೀನೇ, ಅಂತ್ಯವೂ ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವೂ ನೀನೇ. ಆದಿಯು ನೀನೇ, ಅಂತ್ಯವೂ ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವೂ ನೀನೇ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ಕಾಲದಲ್ಲೂ ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆಯಲ್ಲೂ ಸ್ತುತಿಪೇನ್. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ನನ್ನೆಲ್ಲವೂ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ನನ್ನೆಲ್ಲವೂ ನೀನೇ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆಯಲ್ಲೂ ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆಯಲ್ಲೂ ಸ್ತುತಿಪೇನ್, ರಕ್ಷಕ ನಿನ್ನನ್ನೇ ಸ್ತುತಿಪೇನ್ ಸ್ತುತಿಪೇನ್, ಎಲ್ಲ ವೇಳೆಯಲ್ಲೂ ಸ್ತುತಿಪೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಸ್ತುತಿ ಮಾಡ್ತೀಯಾ, ಕೃತಜ್ಞತೆಯಿಂದ ಸ್ತೋತ್ರ ಮಾಡ್ತೀಯಾ, ಇಲ್ಲ ನೀನು ಕೊರತೆ ಹೇಳ್ಕೊಂಡೇ ಇರ್ತೀಯ? ಅದು ನೀನು ತೀರ್ಮಾನ ಮಾಡಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಯಾವುದನ್ನು ಮಾಡ್ತೀರಾ? ದೇವರನ್ನು ಸ್ತುತಿ ಮಾಡ್ತೀರಾ, ಸ್ತೋತ್ರ ಮಾಡ್ತೀರಾ, ಕೃತಜ್ಞತೆ ಹೃದಯದಿಂದ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತೀರಾ? ಇಲ್ಲ ನನಗಿದಿಲ್ಲ, ನನಗೆ ಅದಿಲ್ಲ, ನನಗೆ ಹೀಗೆ, ನನಗೆ ಹಾಗೆ, ನಾನು ಅಷ್ಟು ಪ್ರಾರ್ಥನೆ ಮಾಡಿದೆ, ಬೇಡ್ಕೊಂಡೆ, ನನಗೇನು ಬರಲಿಲ್ಲ, ಏನು ವಾಸಿ ಆಗಲಿಲ್ಲ, ಗುಣವಾಗಿಲ್ಲ, ನನಗೇನೂ ಆಗಿಲ್ಲ ಅಂತ ಹಂಗನ್ಕೊಂಡಿರ್ತೀಯ. ನೀನು ಜೀವಂತವಾಗಿರೋದೇ, ಉಸಿರು ಬಿಡೋದೇ ಅದು ದೇವರ ಕೃಪೆಯಾಗಿದೆ. ಇವತ್ತು ನೀನು ನಡ್ಕೊಂಡು ಬಂದಿದ್ಯಾ, ಸಭೆಗೆ ಬಂದಿದ್ಯಾ, ಕರ್ತನ ಆಲಯದಲ್ಲಿ ನೀನಿದೆಯಾ ಅಂದರೆ ಅದುವೇ ದೇವರ ದೊಡ್ಡ ಕೃಪೆಯಾಗಿದೆ. ಹಲ್ಲೆಲೂಯಾ. ದೇವರಿಗೆ, ಕರ್ತನಿಗೆ ಭಯದಿಂದ ಭಕ್ತಿಯಿಂದ ನೀನು ನಡೆಯುವಾಗ ದೇವರು ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮನೆಯವರು, ನಿನ್ನ ಕುಟುಂಬದವರು, ನಿನ್ನ ಸಂತಾನವನ್ನೇ ದೇವರ ಆಶೀರ್ವಾದ ಮಾಡೋರಾಗಿದ್ದಾರೆ. ಅದನ್ನೇ ನಾವು ನೋಡಿದ್ದೇವೆ. ಮೊದಲನೇ ವಚನ ಓದಿರುವ ಅಧ್ಯಾಯ 112ನೇ ಅಧ್ಯಾಯ 1ನೇ ವಚನ. ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯಾವನು ದೇವರಲ್ಲಿ ಭಯಭಕ್ತಿ ಉಳ್ಳವನ
ಪಡುವನೋ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಇದ್ದಾನೋ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನಾಗಿದ್ದಾನೋ ಆತನೇ ಧನ್ಯನು. ಆಮೇನ್, ಹಾಲೆಲೂಯಾ. ಅವರ ಸಂತಾನ ಹೇಗಿರುತ್ತೆ ಓದಿ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ಆತನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗಿರುವುದು, ಐಶ್ವರ್ಯಗಳಿರುವವು, ಅವನ ಮನೆಯಲ್ಲಿ ದರಿದ್ರ ಇರುವುದಿಲ್ಲ, ಧನೈಶ್ವರ್ಯಗಳಿರುವವು, ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು, ಆತನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಆಮೇನ್, ಹಾಲೆಲೂಯಾ, ಹಾಲೆಲೂಯಾ. ದೇವ್ರು ಏನು ಹೇಳಿದಾರ ಅದನ್ನು ಮಾಡ್ತೀಯಾ, ಇಲ್ಲ ನಿನಗೆ ಇಷ್ಟ ಬಂದದನ್ನೇ ನೀನು ಮಾತಾಡ್ತೀಯಾ? ದೇವರ ವಾಕ್ಯ ಏನು ಹೇಳುತ್ತೆ? ನೀತಿವಂತರ ಮಕ್ಕಳು ಹೇಗಿರುತ್ತಾರೆ? ಬಲಿಷ್ಠರಾಗಿರುತ್ತಾರೆ. ಅವರ ಸಂತಾನ ಹೇಗಿರುತ್ತಾರೆ? ಶುಭವನ್ನು ಹೊಂದುತ್ತಾರೆ. ಓದೋ ವಾಕ್ಯನ ಮನಸ್ಸಲ್ಲಿ ಇರಬೇಕು, ಅರಕೆ ಮಾಡುವಾಗ ಅದನ್ನ ಮನಸ್ಸಲ್ಲಿ ಇರಬೇಕಾಗಿದೆ. ಆಮೇನ್, ಹಾಲೆಲೂಯಾ. ಎಷ್ಟು ಜನ ಹೇಳ್ತೀರ ದೇವರೇ ನೀನು ಒಳ್ಳೆಯವ? ಕೈಯೇ ಬರ್ತಾ ಇಲ್ಲ ಕೆಲವರಿಗೆ. ಯೇಸು ಒಳ್ಳೆಯವರು ಅಂತ ಎಷ್ಟು ಜನ ಹೇಳ್ತೀರಾ? ಯೇಸು ನನ್ನ ಬಾಳಲ್ಲಿ ಅದ್ಭುತ ಮಾಡಿದ್ದಾರೆ, ಯೇಸು ನನಗೆ ಒಳ್ಳೆಯದು ಮಾಡಿದ್ದಾರೆ, ಇನ್ನೂ ಒಳ್ಳೆಯದು ಮಾಡುತ್ತಾರೆ, ಇನ್ನೂ ಒಳ್ಳೆಯದು ಮಾಡ್ತಾನೇ ಇರುತ್ತಾರೆ. ಯೇಸು ಕೆಟ್ಟದ್ದು ಮಾಡೋದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ದೇವರು ತುಂಬ 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 ಒಳ್ಳೆಯ ದೇವರು. ಯೇಸು ದೇವರು ತುಂಬ ದೊಡ್ಡ ದೇವರಾಗಿದ್ದಾರೆ. ಯೇಸು ನಾಮ ದೊಡ್ಡ ನಾಮವಾಗಿದೆ. ಯೇಸು ನಾಮ ಒಳ್ಳೆಯ ನಾಮವಾಗಿದೆ. ಯೇಸು ನಾಮದಲ್ಲಿ ಎಲ್ಲ ಕಾಯಿಲೆ ರೋಗ ವಾಸಿಯಾಗುವಂಥ ನಾಮವಾಗಿದೆ. ಯೇಸು ನಾಮದಲ್ಲಿ ಬಿಡುಗಡೆ ಆಗುವಂಥ ನಾಮವಾಗಿದೆ. ಯೇಸು ನಾಮದಲ್ಲಿ ದರಿದ್ರ ನೀಗುವಂಥ ನಾಮವಾಗಿದೆ. ಯೇಸು ನಾಮದಲ್ಲಿ ಅದ್ಭುತ ನಡೆಯುವಂಥ ನಾಮವಾಗಿದೆ. ಆಮೇನ್. ಎಲ್ಲರೂ ಇರುವ ಸ್ಥಳದಲ್ಲಿ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ, ಒಪ್ಪಿಸ್ಕೊಡೋಣ. ದೇವರೇ, ನಾನು ಕೊರತೆಗಳನ್ನೆಲ್ಲ ಹೇಳೋದಿಲ್ಲ, ನಾನು ಚಾಡಿ ಹೇಳೋನಾಗಿರೋಲ್ಲ. ನೀನು ಮಾಡಿರುವ ಅದ್ಭುತಗಳನ್ನು ನಾನು ಅರಿಕೆ ಮಾಡೋನಾಗಿದ್ದೇನೆ. ಹೌದು ಕರ್ತನೆ, ನನ್ನ ಮಗ ಬಂದಿದ್ದಕ್ಕಾಗಿ ಸ್ತೋತ್ರ, ನನ್ನ ಮಗಳು ಬರ್ತಾ ಇರೋದಕ್ಕಾಗಿ ಸ್ತೋತ್ರ, ನನ್ನ ಮನೆಯವರು ರಕ್ಷಣೆ ಹೊಂದುವುದಕ್ಕಾಗಿ ಸ್ತೋತ್ರ, ನನ್ನ ಹೆಂಡತಿ ಮನೆಗೆ ಬರೋ ರಕ್ಷಣೆ ಹೊಂದುವುದಕ್ಕಾಗಿ ಸ್ತೋತ್ರ, ನನ್ನ ದರಿದ್ರ ನೀಗುವುದಕ್ಕಾಗಿ ಸ್ತೋತ್ರ, ನೀಗ್ತಾ ಇರೋದಕ್ಕಾಗಿ ಸ್ತೋತ್ರ, ಸಮೃದ್ಧಿ ಅಭಿವೃದ್ಧಿ ಬರ್ತಾ ಇರೋದಕ್ಕಾಗಿ ಸ್ತೋತ್ರ, ಬಾಳಲ್ಲಿ ಬದಲಾವಣೆ ಪರಿವರ್ತನೆ ಉಂಟಾಗ್ತಾ ಇರೋದಕ್ಕಾಗಿ ಸ್ತೋತ್ರ. ಎಲ್ಲ ದೇವ್ರು ಏನಲ್ಲ ಒಳ್ಳೇದು ಮಾಡಿದಾರೆ ಅದನ್ನೆಲ್ಲ ನೆನೆಸಿ ಕೃತಜ್ಞತೆ ಹೃದಯದಿಂದ ಸ್ತೋತ್ರ ಹೇಳೋಣ. ಅರಿಕೆ ಮಾಡಿ, ದೇವ್ರು ಏನು ಒಳ್ಳೇದು ಮಾಡಿದಾರೆ ಅದನ್ನು ನೆನೆಸಿ ಕೃತಜ್ಞತೆಯಿಂದ ಅರಿಕೆ ಮಾಡಿ ಸ್ತೋತ್ರ ಮಾಡಿ ಶಬ್ದವಾಗಿ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆ, ನಿಮಗೆ ಕೃತಜ್ಞತೆ ಹೃದಯದಿಂದ ಸ್ತುತಿ ಮಾಡುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಘನತೆಯನ್ನು ಮಹಿಮೆಯನ್ನು ಮಹತ್ವವನ್ನು ಸಲ್ಲಿಸುತ್ತೇವೆ. ಬರೀ ಭಾನುವಾರ ಒಂದು ದಿವಸ ಮಾತ್ರ ಅಲ್ಲ, ವಾರದ ಎಲ್ಲ ದಿನದಲ್ಲಿ ನಿಮ್ಮನ್ನು ಸ್ತುತಿ ಮಾಡೋರಾಗಿರಬೇಕು. ವಾರದ ಎಲ್ಲ ದಿವಸ ನಿಮ್ಮನ್ನು ಸ್ತೋತ್ರ ಮಾಡೋರಾಗಿರಬೇಕು. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ಸದಾ ಕಾಲಕ್ಕೂ ಕರ್ತನ ಮಂದಿರದಲ್ಲೇ ನಾನು ವಾಸವಾಗಿರುತ್ತೇನೆ ಎಂದು ವಾಕ್ಯ ನಮ್ಮ ಒಬ್ಬೊಬ್ಬರ ಬಾಳಲ್ಲಿ ನೆರವೇರಬೇಕು. ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ಸದಾಕಾಲ ಇವರು ತುಂಬಿರಬೇಕಾಗಿದೆ. ಕರ್ತನೆ, ನಿಮ್ಮ ಪ್ರಸನ್ನತೆಯಲ್ಲಿರುವ ಸಂತೋಷ, ನಿಮ್ಮ ಪ್ರಸನ್ನತೆಯಲ್ಲಿ ಸಿಗುವ ಆನಂದ, ನಿನ್ನ ಪ್ರಸನ್ನತೆಯಲ್ಲಿ ಸಿಗುವಂತ ಆಶೀರ್ವಾದ ಬೇರೆ ಎಲ್ಲೂ ಇಲ್ಲ ರಾಜ. ನಿನ್ನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವ ಸಹೋದರಿಯಾಗಿ ಮಾಡು, ಸಹೋದರನಾಗಿ ಮಾಡು. ಎಲ್ಲ ಕೊರತೆಗಳನ್ನೆಲ್ಲ ತೆಗೆದಾಕಲ್ಪಡಲಿ. ಕೊರತೆಗಳನ್ನೆಲ್ಲ ನೋಡುವುದು, ದೇವರ ಅದ್ಭುತಗಳನ್ನು ನಾವು ನೋಡೋರಾಗಿದ್ದೇವೆ, ದೇವರ ಅತಿಶಯಗಳನ್ನು ನಾವು ನೋಡೋರಾಗಿದ್ದೇವೆ, ದೇವರ ಆಶ್ಚರ್ಯಗಳನ್ನು ನಾವು ನೋಡೋರಾಗಿದ್ದೇವೆ, ದೇವರ ಮಹಿಮೆಯನ್ನು ನಾವು ನೋಡೋರಾಗಿದ್ದೇವೆ, ದೇವರ ಅದ್ಭುತಗಳನ್ನು ಹೊಂದೋರಾಗಿದ್ದೇವೆ.
ಎಲ್ಲ ತಡೆಗಳು ತೆಗೆದುಹಾಕಲ್ಪಡೋದಕ್ಕಾಗಿ ಸ್ತೋತ್ರ. ಎಲ್ಲ ತೊಂದರೆಗಳು ನೀಗಲ್ಪಡೋದಕ್ಕಾಗಿ ಸ್ತೋತ್ರ. ದರಿದ್ರ ಚೆದರೋಗೋದಕ್ಕಾಗಿ ಸ್ತೋತ್ರ. ಅನಾರೋಗ್ಯ ನೀಗಿದ್ದಕ್ಕಾಗಿ ಸ್ತೋತ್ರ. ಗುಣವಾಗಿದ್ದಕ್ಕಾಗಿ ಸ್ತೋತ್ರ. ವಾಸಿ ಆಗಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಬದಲಾವಣೆ ಬಂದಿದ್ದಕ್ಕಾಗಿ ಸ್ತೋತ್ರ. ರೇಬ ರಾಳ ರಾಮ ಶಾಂದ ರಾಳ ರಾಮ ರೇಖ ರೇಗ ರಾಮ ರೋ ಜೀವ ಇಲ್ಲದೆ ಇರುವಂತ ಯೇಸುವಿನ ಶರೀರದಲ್ಲಿ ಸಮಾಧಿಯಲ್ಲಿ ಜೀವ ಬರುವಂತೆ ಪವಿತ್ರಾತ್ಮನವರು ಬಂದು ಕ್ರಿಯೆ ಮಾಡಿ ಎಬ್ಬರಿಸಿರುವ ಹಾಗೆ ಒಬ್ಬೊಬ್ಬರ ಶರೀರದಲ್ಲಿ ದೇವರ ಪವಿತ್ರಾತ್ಮ ಈಗಲೇ ಇಳಿದು ಬರಲಿ. ಸತ್ತಿರೋದೆಲ್ಲ ಜೀವಂತವಾಗಿ ಬರಲಿ. ಕೆಲಸ ಮಾಡದೇ ಇರುವುದೆಲ್ಲ ಕೆಲಸ ಮಾಡುವಂತೆ ಬದಲಾವಣೆ ಉಂಟಾಗಲಿ. ಬಿಡುಗಡೆ ಉಂಟಾಗಲಿ. ಓರಿ ಅಂತಾರಳ ಮರ ಸೇಖೇರೆ ಬರಲಾರ ಶೇ ಬರಲಾರ ಅಂತಾರಳ ಮರ. ಎಲ್ಲರೂ ಆತ್ಮದಲ್ಲಿ ಮಾತನಾಡೋಣ. ಕೃತಜ್ಞತಾ ಸ್ತುತಿ ಮಾಡೋಣ. ಸ್ತೋತ್ರ ಮಾಡೋಣ. ನಿಮಗೆ ಘನತೆ, ನಿನಗೆ ವಂದನೆ, ನಿನಗೆ ಮಹತ್ವವನ್ನು ಸಮರ್ಪಿಸುತ್ತೇನೆ. ನಿಮ್ಮನ್ನು ಮಾತ್ರನೇ ಉದ್ಧರಿಸುತ್ತೇವೆ, ಕೊಂಡಾಡುತ್ತೇವೆ. ಒಬ್ಬೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಉಜ್ಜೀವಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ಘನತೆ, ಮಹಿಮೆ, ಮಹತ್ವ, ವಂದನೆ ಸಲ್ಲಿಸುತ್ತೇವೆ. ಮುದ್ದು ರಕ್ಷಕನಾದ ಯೇಸು ನಾಮದಲ್ಲಿ ಬೇಡ್ತೇವೆ ತಂದೆಯಾದ ದೇವರೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.